ಅಮೃತ ಅಂತರನುಭವದಮೃತ. ನಿತ್ಯ ಹತ್ಯೆ ಐತೆ ಅನ್ನೋದ್ರಾಗನ ಒಂದು ಕ್ರೂರವಾಗಿರ್ತಕ್ಕಂಥ ಪ್ರಾಣಿ ಬಂದು ಗರ್ಜನೆ ಮಾಡಾಕತ್ತು. ನನ್ನ ಪ್ರಾಣ ಹೋಯ್ತು ಅಂತ ತಿಳ್ಕೊಂಡು ಎದ್ದು ಓಡೋದ್ರೊಳಗೆ ಆಯುಧಗಳನ್ನ ಬಿಟ್ಟು ಓಡಾಕ್ ಚಾಲೂ ಮಾಡ್ದ. ಈ ಜಗತ್ತಿನ್ಯಾಗ ನಾವು ಎಲ್ಲವನ್ನ ಒಪ್ಕೊಂತೀವಿ, ಆದ್ರೆ ಸಾವು ಮಾತ್ರ ನಾವ್ ಯಾರು ಒಪ್ಕೊಳ್ಳಂಗಿಲ್ಲ. ನಮಗ್ ಗೊತ್ತದ ಸಾವು ಹೆಂಗ್ ಮಾಡಿದ್ರು ಬಿಡಂಗಿಲ್ಲ ನಮ್ಮನ್ನಂತ, ಆದ್ರೆ ನಾವ್ ಯಾರು ಕೂಡ ಸಾವನ್ನ ಒಪ್ಕೊಳ್ಳಂಗಿಲ್ಲ. ಈ ಜಗತ್ತಿನೊಳಗ ಮಹಾತ್ಮರನ್ನ ಬಿಟ್ಟು ಲೌಕಿಕದ ಮನುಷ್ಯರು ಯಾರೂ ಕೂಡ ಸಾವನ್ನ ಒಪ್ಕೊಳ್ಳಂಗಿಲ್ಲ. ನಾವ್ ಯಾರೂ ಕೂಡ ಕೆಟ್ಟದ್ ಬರ್ಲಿ ಅಂತೂ ಬಯಸಂಗಿಲ್ಲ. ಕೆಟ್ಟದ್ ಬಂದಾಗೆ ದೇವ್ರ ಬಳಿ ಬರ್ತೀವಿ, ಅಜ್ಜವ್ರ ಬಳಿ ಬರ್ತೀವಿ ವಿನಃ ಯಾರು ಹೋಗಿ ದೇವ್ರ ಗುಡಿಯಾಗ ಬಂದು ಯಪ್ಪ ನಾ ಗಟ್ಟದೀನಿ ನನಗೆ ಕಷ್ಟ ಕೊಡು ಅಂತ ಯಾರ ಕೇಳ್ಯಾರ? ನೀ ಜಗತ್ನ್ಯಾಗ ಯಾರು ಕೇಳಲ್ಲ, ಯಾರು ಕೇಳಲ್ಲ. ಎಲ್ಲರೂ ಹೋಗಿ ದೇವ್ರ ಬಲ್ಲಿ ಯಪ್ಪ ನನಗೆ ಸುಖಾನೇ ಕೊಡು, ಯಪ್ಪ ನನಗೆ ಆರಾಮೇ ಇಡುವತ್ತಾರ. ಯಾರು ಕಷ್ಟ ಕೊಡುವತ್ತು ಯಾರು ಕೇಳಲ್ಲ. ಆತ ಪ್ರಾಣ ಭಿಕ್ಷೆ ಸಲುವಾಗಿ ಓಡಾಕ್ ಚಾಲೂ ಮಾಡ್ದ. ಓಡ್ದ ಹಿಂದ ಪ್ರಾಣಿ ಬೆನ್ನ ಹತ್ತಿ ಬಂತು. ಬೆನ್ನ ಹತ್ತಿ ಬರುವಂತ ಕಾಲಕ್ಕ ಒಂದು ಗಿಡದ ಆಸರಕ್ಕೆ ಹೋಗಿ ಹತ್ತಿ ಪ್ರಾಣ ಉಳಿಸ್ಕೋಬೇಕು ಅಂತ ತಿಳ್ಕೊಂಡು ಓಡಿ ಹೋಗಿ ಹತ್ತುವಂತ ಕಾಲಕ್ಕ ಅವಸರ ಮಾಡಿ ಟೊಂಗೆ ಕೈ ಹಿಡಿದು ಹತ್ತಾಕ್ ಹೋದ. ಕಾಲು ಜಾರಿ ಬಿಡ್ತು. ಈ ಕಡೆ ಮ್ಯಾಲೆ ಹತ್ತಲಿಲ್ಲ, ತೆಳಗೂ ಬೀಳಲಿಲ್ಲ. ಒಂದು ಕೈ ಟೊಂಗೆ ಹಿಡಿದು ಜೋತಾಡಕ್ ಹತ್ತ. ತೆಳಗ ಬಂದು ಪ್ರಾಣಿ ನಿಂತು. ಹೆಂಗರ ಮಾಡಿ ಸಾಹಸ ಪಟ್ಟ ಹತ್ತಬೇಕಂತ ಮಾಡ್ದ, ಹತ್ತಾಕ್ ಆಗ್ಲಿಲ್ಲ ಅವನಿಗೆ. ಅದೇ ಗಿಡದಾಗ ವಾಸವಾಗಿರ್ತಕ್ಕಂಥ ಒಂದು ಕರಡಿ ಬಂದು ಈತನ ಒದ್ದಾಡುವುದನ್ನ ನೋಡಿ ಇವನಿಗೆ ಕೈ ಹಿಡಿದು ಮ್ಯಾಲ ಕರ್ಕೊಂತು. ಅವ ಅಂದ, ತೆಳಗ ಬಿದ್ರ ಹುಲಿ ತಿಂತದ, ಮ್ಯಾಲಿ ಕರಡಿ ತಗೊಂತು, ನನ್ನ ಪ್ರಾಣ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಂಡನ್ನು ಮುಂದಾಗ ಸುಮ್ಮನೆ ನಿಮಗೆ ಒಂದು ಕಾಲ್ಪನಿಕ ಕಥೆ ಹೇಳಾಕತ್ತೀನಿ ನಾನು. ಆ ಕರಡಿ ಹೇಳ್ತದ, ಮನುಷ್ಯ ನೀ ಅಂಜಾಕ್ ಹೋಗ್ಬೇಡ, ನನ್ನ ನಂಬಿ ನೀ ಏನು ಬಂದಿದ್ದೀನಿ, ನಿನ್ನ ಯಾವ ಪ್ರಾಣಕ್ಕೂ ನಾ ಕುತ್ತು ಮಾಡಂಗಿಲ್ಲಪ್ಪ, ನೀ ಆರಾಮ್ ಚಿಂತಿ ಬಿಟ್ಟು ಕುಂದ್ರು ಅಂತ ತಿಳ್ಕೊಂಡ. ಅಂದಾಗ ತೆಳಗ ನಿಂತು ಹುಲಿ ಹೇಳ್ತದಂತ, ನೋಡು ಈ ಜಗತ್ತಿನ್ಯಾಗ ಯಾವ ಪ್ರಾಣಿನರ ನಂಬು, ಮನುಷ್ಯನ ನಂಬಬೇಡ. ಅದ್ರಾಗ ನೀ ಏನು ಕರ್ಕೊಂಡು ಕುಂತಿಯಲ್ಲ ಅವ ಒಬ್ಬ ಬೇಟೆ ಆಡುವಂತ ಅವ ದಿನ ಒಂದು ದಿವಸ ಅವನ ಬಾಣ ನನ್ನಗರ ಬರಬಹುದು, ನಿನಗರ ಬರಬಹುದು. ನಮ್ಮಂತ ಪ್ರಾಣಿಗಳನ್ನ ರಕ್ಷಣಾ ಮಾಡುವಂತ ಮನುಷ್ಯ ಅಲ್ಲ, ಸಂಹಾರ ಮಾಡುವಂತ ಮನುಷ್ಯ ಅದನವ. ಅವನನ್ನ ತೆಳಗು ನೂಕಿ ಬಿಡು, ನನಗೂ ಒಂದಿಟ್ಟು ಆಹಾರ ಆಗುತ್ತ, ನಿನಗೂ ಒಂದಿಟ್ಟು ಆಗತ್ತ ಅಂತ ತಿಳ್ಕೊಂಡ. ಅಂದ್ರೆ ಕರಡಿ ಹೇಳ್ತು, ನಂಬಿ ಬಂದಾನ ಅವನ್ನ ನಾ ತೆಳಗು ನುಗ್ಸಂಗಿಲ್ಲ ಅಂತ ಹೇಳ್ತು. ಆ ಹುಲಿ ಬಾಳೋತನ ಕಾಯ್ಕೊಂತ ಕುಂತಿರುವಂತ ಪ್ರಸಂಗದೊಳಗ ಈ ಮನುಷ್ಯಾಗ ನಿದ್ದೆ ಬತ್ತತ್ತ. ಆ ಗಾದಿ ಮಾತು ಆಡ್ ಭಾಷೆ ಒಳಗ ಒಂದು ಮಾತೈತಿ ನಮ್ಮ ಭಾಗದಾಗ, ಕರ್ನಾಟಕದಾಗ. ಏನಂತಾರ ಅಂತಂದ್ರ, ಚಿಂತಿಲ್ಲಾರ ಮನುಷ್ಯಾಗ ಸಂತ್ಯಾಗ ನಿದ್ದೆ ಮಾಡಿದ್ನಂತ, ಚಿಂತಿಲ್ಲಾರ್ದವ ಸಂತ್ಯಾಗ ನಿದ್ದೆ ಮಾಡಿದ್ನಂತ ಹೇಳ್ತಾರ. ಗಿಡದಾಗ ಕುಂತು ನಿದ್ದೆ ಬಂತಂತ. ಆ ಕರಡಿ ತನ್ನ ತೊಡಿ ಮ್ಯಾಗ ಇವನು ತಲೆ ಇಟ್ಕೊಂಡು ಅಲ್ಲೇ ಮನಗಿಸ್ಕೊಂತು. ಹುಲಿ ಹೇಳ್ತು, ಅವನ ನಂಬಬೇಡ, ನುಗ್ಗಿಸ್ಬಿಡು ಅವನ ತೆಳಗ ಅಂತಂದ್ರೆ ಕರಡಿ ಸ್ವತಃ ಒಪ್ಪಲಿಲ್ಲ. ಒಂದು 10 ನಿಮಿಷ ಮಕ್ಕೊಂಡು ಎದ್ದ. ಈ ಕರಡಿ ಮನಸ್ಸು ಪರೀಕ್ಷೆ ಮಾಡ್ಬೇಕಂತ ಹೇಳಿ ನಾನು ಒಂದೀಟ ಮಲಗ್ತೀನಿ ಅಂತ ಹೇಳಿ ಈ ಮನುಷ್ಯನ ತೊಡಿ ಮ್ಯಾಗ ಮಲಗಿತು. ಬುಡಕ್ ಕುಂತು ಹುಲಿ ಹೇಳ್ತಂತ ಮನುಷ್ಯಾಗ, ನೋಡು ನೀ ಅಂತೂ ನನಗೆ ಸಿಗ್ಲಿಲ್ಲ, ಆ ಕರಡಿನರ ತೆಳಗ ನೂಕಿ ಬಿಡು, ನಾ ತಿಂದು ಹೋಗಿಬಿಡ್ತೀನಿ, ನಿನ್ನ ಪ್ರಾಣ ಉಳಿತೈತಿ. ಅಂದ್ರ ಈ ಮನುಷ್ಯ ಏನು ಮಾಡಿದ, ತನ್ನ ತೊಡಿ ಮ್ಯಾಗ ಮಕ್ಕೊಂಡಿರ್ತಕ್ಕಂಥ ಕರಡಿನ ಎತ್ತಿ ತೆಳಗ ಕೈ ಬಿಟ್ಟ. ಆದ್ರೆ ಕರಡಿ ತೆಳಗ ಬೀಳಲಿಲ್ಲ, ಟೊಂಗೆಕ್ಕೆ ಜೋತು ಬಿದ್ದು ಮತ್ತೆ ಬಂದು ಕುಂತು. ಬುಡುಕ್ ಕುಂತು ಹುಲಿ ಹೇಳತಂತ ಕರಡಿಗೆ, ನೋಡು ನೀ ನುಗ್ಗಿಸ್ಲಿಲ್ಲ, ಅವ ನಿನ್ನನ್ನು ನುಗ್ಸ್ಯಾನ, ಈಗೂ ಏನೂ ಆಗಿಲ್ಲ, ಅವನು ತೆಳಗ ನೂಕಿ ಬಿಡು ಅಂತಂದ್ರ ಕರಡಿ ಹೇಳತಂತ, ಅವ ಮಾಡ್ಯಾನಂತ ನಾನು ಮಾಡಿದ್ರೆ ಅವನಿಗೆ ನನಗೆ ಏನೂ ವ್ಯತ್ಯಾಸ ಇರಂಗಿಲ್ಲ ಅಂತ ಹೇಳ್ತಂತ. ಮೂಕ ಪ್ರಾಣಿಗಳಿಗಿದ್ದಂತ ಭಾವನಾನು ಮನುಷ್ಯನ ಬಲ್ಲಿ ಇಲ್ಲ. ಮೂಕ ಪ್ರಾಣಿ ಬಲ್ಲಿದ್ದಂತ ಭಾವನಾ, ಒಂದು ಮನಿ ಮುಂದೆ ಸಾಕಿದಂತ ನಾಯಿಗೆ ಬರೇ 2 ದಿನ ನೀವು ರೊಟ್ಟಿ ಹಾಕಿದ್ರೆ ನಿಮ್ಮ ಕಾಲು ಬಡ್ಡ್ಯಾಗ ಅಡ್ಡಾಡ್ತೈತದು. ಈ ಮನುಷ್ಯ ಸಾಯು ತನಕ ನೀವು ಚಲೋ ಇಟ್ರಿ ಅಂದ್ರ ಚಲೋ ಅಂತೈತಿ. ಸಾಯು ತನಕ ಊಟ ಹಾಕಿ 1 ದಿವಸ ನೀವು ಅವನಿಗೆ ಬೈದ್ರೆ ಇಡೀ ಊರು ಮಂದಿ ಮುಂದೆ ಬೈಕೊಂತ ಅಡ್ಡಾಡ್ತಾನ ನಾವು. ಇದು ಎಷ್ಟು ಸುಮಾರತ್ತೀರಿ ನೀವು, ಎಷ್ಟು ಸುಮಾರತ್ತೀರಿ ನೋಡ್ರಿ. ಆಶ್ಚರ್ಯದ ಮಾತು ಹೇಳ್ತೇನೆ ನಿಮಗ. ಯಾವ ಮುದಿ ಮಡಿವಾಳ ಮಹಾಸ್ವಾಮಿಗಳವರು ಆ ಕಾರಣಿಕ ಪುರುಷ ಬರಬೇಕು ಅಂತ ತಿಳ್ಕೊಂಡು ಏನು ತಪಸ್ಸು ಮಾಡ್ತಿದ್ರು, ಶಿವಯೋಗದೊಳಗ ಪ್ರತಿನಿತ್ಯನೂ ಸಹಿತ ಒಂದು ಹೂವನ್ನ ಭಗವಂತನಿಗೆ ಏರಿಸ್ತಿದ್ರು. ಭಗವಂತನ ಅಂತಃಕರಣದ ಕಣ್ಣು ತೆಗಿತು. ಕಣ್ಣು ತೆಗೆಯುವಂತ ಸಂದರ್ಭದೊಳಗ ಒಂದು ದಿವಸ ಮುದಿ ಮಡಿವಾಳ ಮಹಾಸ್ವಾಮಿಗಳು ಅವರಿಗೆ ಕನಸಿನೊಳಗ ಸ್ವಪ್ನದೊಳಗ ಒಂದು ಹಿಂಗ ಮಾತಾಯ್ತು, ನೋಡು ಯಪ್ಪ
ನೀ ಏನು ಬಹಳ ದಿನಗಳಿಂದ ಕೇಳಾಕ್ ಹತ್ತಿದ್ಯಲ್ಲ ಅಂತ ಕಾರಣಿಕ ಪುರುಷ ನಿನ್ನ ಕೈಯೊಳಗ ಸಿಗ್ತಾನಪ್ಪ. ನಿನ್ನ ಯಾವ ಮಠದ ಆವರಣದೊಳಗ ಬಾಳಿ ಎರಿಯೊಳಗ ಒಂದು ಕೂಸು ಮಲ್ಕೊಂಡೈತಿ, ಆ ಕೂಸಿಗೆ ಒಂದು ಹಾವು ರಕ್ಷಣಾ ಮಾಡಾಕ್ ಹತ್ತೈತಿಪ್ಪ. ಆ ಕೂಸನ್ನ ನೀನೇ ಹೋಗಿ ಎತ್ತಬೇಕೇ ವಿನಃ ಯಾರು ಬಂದು ಎತ್ತಾಕನು ಆಗಂಗಿಲ್ಲ ಅಂತ ಹೇಳಿತು. ಒಂದು ಸ್ವಪ್ನದೊಳಗ ಮಾತಾಯ್ತು. ತತ್ಕ್ಷಣದೊಳಗ ಎದ್ದು ಆ ಕಡೆ ಈ ಕಡೆ ನೋಡೋದ್ರೊಳಗ ಮಧ್ಯ ಸವರಾತ್ರಿ 1 ಗಂಟೆ ಸಮಯ ಆಗ್ಯದ. 1 ಗಂಟೆ ಸಮಯ ಆಗ್ಯದ. ಅವರು ವಿಚಾರ ಮಾಡಿದ್ರು, ಯಾವ ಕಾರಣಿಕ ಶಿಶುವನ್ನ ನೋಡಾಕ್ ಹೊಂಟೀನಿ ಅಂದ್ರ ಹಂಗ ಹೋಗಬಾರ್ದು ಅಂತ ತಿಳ್ಕೊಂಡು ಮಠದಾಗ ಹೋಗಿ ಸ್ನಾನ ಮಾಡ್ತಾರ. ಸ್ನಾನ ಮಾಡಿ ಅತ್ಯಂತ ಮಡಿಯಿಂದ ಭಕ್ತಿಯಿಂದ ಸ್ವಾಮಿಗಳವರು ಹೂದೋಟಕ್ಕೆ ಬಂದು ನೋಡೋದ್ರೊಳಗ ಎಂತ ಅದ್ಭುತ ಚಮತ್ಕಾರ ನಡೀತೈತಿ ಅಂತ ಕೇಳಿದ್ರ, ಆ ಮಠದ ಆವರಣದೊಳಗ ಹೂವಿನ ಗಿಡದ ಸಂಧಿಯೊಳಗ ಅಳಿಯಲಿಯೊಳಗೊಂದು ಅದ್ಭುತವಾಗಿರ್ತಕ್ಕಂಥ ಮುತ್ತು ರತ್ನ ತೇಜಗಳನ್ನು ಹೊಂದಿರತಕ್ಕಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಶಿಶು ಮಲ್ಕೊಂಡಾದ. ಆ ಶಿಶುವಿನ ಮೇಲೆ ಒಂದು ಹಾವು ಹೆಡಿಯೆತ್ತಿ ರಕ್ಷಣಾ ಮಾಡಾಕತ್ತದ. ಮುದಿ ಮಡಿವಾಳ ಮಹಾಸ್ವಾಮಿಗಳವರಿಗೆ ಕಣ್ಣಂಚಿನೊಳಗೆ ನೀರು ಬಂದು, ಯಪ್ಪ ಎಷ್ಟು ದಿವಸಗಳು ಹೊತ್ತಾಯ್ತು ನಾನು ಇಂಥ ಯೋಗ್ಯನಾಗಿರ್ತಕ್ಕಂಥ ಶಿಶು ಬೇಕು 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 ಅಂತ ತಿಳ್ಕೊಂಡು. ನೋಡ್ರಿ, ಈ ಜಗತ್ತಿನ ಇತಿಹಾಸದೊಳಗ ಶರಣರಿಗೆ ಮಹಾತ್ಮರಿಗೆ ನೀಗಲಾರ್ದಂತೂ ಆಗಲಾರ್ದಂಥದ್ದು ಯಾವುದೂ ಕೂಡ ಇಲ್ಲ. ಇಲ್ಲಿ ತಾಯಿಲ್ಲ ತಂದಿಲ್ಲ ಒಂದು ಶಿಶು ಬರಬೇಕಾದ್ರೆ ನಮ್ಮಂತ ಲೌಕಿಕರಿಗೆ ಅದು ಬರಾಕ್ ಸಾಧ್ಯ ಏನು? ಬರುವುದಿಲ್ಲ. ಒಬ್ಬ ಯೋಗಿ, ಒಬ್ಬ ಮಹಾತ್ಮ ಯಾವ ತಪಸ್ಸಿನ ಫಲದ ರೂಪದೊಳಗ ಆ ಕೂಸು ದೊರೆತೈತಿ ಅಂತಂದ್ರ ನಿಮಗೊಂದು ಮಾತು ಹೇಳ್ತೀನಿ ನಾನು. ಕಲಬುರಗಿಯ ಶರಣಬಸಪ್ಪನವ್ರ ಪುರಾಣದೊಳಗ ಒಂದು ಘಟನಾ ನಡೀತದೆ. ಈ ಜಗತ್ತಿನ ಇತಿಹಾಸದೊಳಗ ಮಹಾತ್ಮರ ತಾಕತ್ ಎಂಥದ್ದು ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ನಾನು. ಕಲಬುರಗಿ ಶರಣಬಸಪ್ಪನವರು ಅಂತ ಆಗಿ ಹೋಗ್ತಾರ. ಆ ಶರಣಬಸಪ್ಪನವ್ರ ಪುರಾಣದೊಳಗೆ ಒಂದು ಘಟನಾ ಬರ್ತೈತಿ. ಏನು ಘಟನಾ ಅಂತ ಕೇಳಿದ್ರ, ಅವರು ಮಠದ ಹೊರಗೆ ಒಂದು ಬೋರ್ಡ್ ಹಾಕಿದ್ರು. 500 ಕೊಟ್ಟವರಿಗೆ ಗಂಡ ಸಂತಾನ, 1000 ಕೊಟ್ಟ 500 ಕೊಟ್ಟವರಿಗೆ ಹೆಣ್ಣು ಸಂತಾನ, 1000 ಕೊಟ್ಟವರಿಗೆ ಗಂಡ ಸಂತಾನ ಕೊಡ್ತೀವಿ ಅಂತ ತಿಳ್ಕೊಂಡು ಮಠದ ಹೊರಗೆ ಬೋರ್ಡ್ ಹಾಕಿದ್ರು. ಆ ಬೋರ್ಡ್ ನೋಡಿ, ಅವರ ಪ್ರಭಾವ ನೋಡಿ ದಿಕ್ಕು ದೇಶದಿಂದ ಜನ ಬಂದು ಮಕ್ಕಳ ಸಂತಾನದ ಫಲವನ್ನು ಒಯ್ತಿದ್ರು. ಶಿವನ ಇಚ್ಛಾ ಆಗಿತ್ತು, ಶಿವನ ಅಪ್ಪಣೆ ಆಗಿತ್ತು. 500 ಕೊಟ್ಟವರಿಗೆ ಹೆಣ್ಣು ಕೊಡ್ತಿದ್ರು, 1000 ಕೊಟ್ಟವರಿಗೆ ಗಂಡು ಕೊಡ್ತಿದ್ರು. ಅದೇ ಕಲಬುರಗಿಯೊಳಗನೆ ಉದ್ಯೋಗಕ್ಕಾಗಿ ಬಂದಿರತಕ್ಕಂಥ ಇಬ್ರು ವಿಚಾರ ಮಾಡ್ತಾರ, ಇವ ಏನು ಕೊಡ್ತಾನೆ ಶರಣಪ್ಪ ಅಂದ್ರು. ಇವ ಏನು ಕೊಡ್ತಾನೆ ಶರಣಪ್ಪ? 500 ಕೊಟ್ಟವರಿಗೆ ಹೆಣ್ಣು ಕೊಡ್ತಾನ, 1000 ಕೊಟ್ಟವ್ರಿಗೆ ಗಂಡು ಕೊಡ್ತಾನಂತ. 500,000 ರೂಪಾಯಿಗೆ ಮಕ್ಕಳು ಕೊಡಂಗಿದ್ರೆ ಈ ಜಗತ್ತಿನೊಳಗೆ ದೇವ್ರು ಯಾಕೆ ಬೇಕಾಗಿತ್ತು? ಈ ಶರಣಂದು ಡೊಂಬರ ಆಟ ನಾವು ದೂರ ಮಾಡಿದ್ರಾತ ಅಂತ ತಿಳ್ಕೊಂಡು ಇಬ್ರು ಕೂಡಿ ಆಟ ಮಾಡ್ತಾರ. ಒಂದು ಏನ್ ಆಟ ಮಾಡ್ತಾರ? ನಾನು ಹೆಣ್ಣು ಹಾಕಿನಿ, ನೀ ಗಂಡಾಗು, ಇಬ್ರು ಕೂಡಿ ಶರಣಪ್ಪನ ಬಳಿ ಹೋಗುನು, ನಾ ಸೀರೆ ಉಟ್ಕೊಂತೀನಿ, ಸೀರೆ ಉಟ್ಕೊಂಡು ಹೋಗಿ ಮಕ್ಕಳನ್ನು ಕೇಳುನು, ಹೆಂಗ ಕೊಡ್ತಾನ ಕೊಡ್ಲಿ, ಗಣಮಾಗಿ ಹೆಂಗ ಬಸರಕ್ಕನ ಆಗ್ಲಿ ಅಂತ ತಿಳ್ಕೊಂಡು ಚಾಲೆಂಜ್ ಮಾಡಿದ್ರು. ಅವ ಎಲ್ಲಿ ಅಂತಂದ್ರ ಅಲ್ಲೇ ಪರ್ತಾಬಾದಿ ಅಂತ ಬರ್ತದ, ಗುಲ್ಬರ್ಗ ಸಮೀಪ ಪರ್ತಾಬಾದಿ ಅಂತ ಬರ್ತದ. ಆ ಪರ್ತಾಬಾದಿ ಅವನು ಸ್ವಾಮಿಗಳ ಮಂದಿ, ಅವನೇ ಕಲ್ಲಯ್ಯ ಅಂತ ಹೇಳಿ ಅವನ ಹೆಸರು. ಅವ ಲಿಂಗದ ಕಂತಿ ಕೆಲಸ ಮಾಡ್ತಿದ್ದ. ಈ ಕೊಳ್ಳಾಗ ಹಾಕೊಂತಾರಲ್ಲ ಇಷ್ಟ ಲಿಂಗ, ಅದ್ರ ಕಂತಿ ಮಾಡ್ತಿದ್ದ. ಇವ ವಾಡಿಯವ. ಇಬ್ರು ಕೂಡಿ ಕಲ್ಲಯ್ಯಗೆ ಹೆಣ್ಣು ವೇಷ ಧರಿಸಿ, ಇವ ವಾಡಿಯವ ಗಂಡಾಗಿ ಅವ ಹೆಣ್ಣಾಗಿ ಇಬ್ರು ಕೂಡಿ ಶರಣರ ಬಳಿ ಬಂದ್ರು. ಬರುವುದಕ್ಕನೆ ಇವ ಏನು ಹೆಣ್ಣಿನ ವೇಷ ಧರಿಸಿದ್ದ, ಒಳಗ ಕುಲು 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 ನಗ್ತಿದ್ನಂತ. ಶರಣಪ್ಪ ನಿಂದು ಗೊತ್ತಾಯ್ತು, ನಿಂದು ಗೊತ್ತಾಗತ್ತ, ಇನ್ನು ಮಂದಿ ಗೊತ್ತಾಗತ್ತ ಅಂತ ತಿಳ್ಕೊಂಡು ನಕ್ಕೊಂತೆ ಬಂದ. ಅವ ಏನು ಗಂಡಾಗಿದ್ದ, ಆ ಗಂಡ ಆದವ, ಯಪ್ಪ ನೀವು 500 ಕೊಟ್ರೆ ಹೆಣ್ಣು ಕೊಡ್ತೀರಿ, 1000 ಕೊಟ್ರೆ ಗಂಡು ಕೊಡ್ತೀರಿ ಅಂತ ತಿಳ್ಕೊಂಡು ಜಗತ್ತಿನ ಜನ ಮಾತಾಡಕತ್ತಾರ. ನನ್ನ ಹೆಂಡತಿ ಮದುವೆ ಆಗಿ 10 ವರ್ಷ ಆಗ್ಯದ, ಒಟ್ಟೆ ಮಕ್ಕಳಾಗಿಲ್ರಿಪ್ಪ, 500 ರೂಪಾಯಿ ತಗೋರಿ, ನಮಗೊಂದು ಹೆಣ್ಣು ಸಂತಾನ ಕೊಡ್ರಿ ಅಂತಂದ. ಶರಣರಿಗೆ ಮಹಾತ್ಮರಿಗೆ ಇಂಥ ಆಟ ಗೊತ್ತಾಗಂಗಿಲ್ಲೇನು? ಶರಣಪ್ಪನವ್ರಂದ್ರು, ಬ್ಯಾಡೋ ತಮ್ಮ, ನೀ ಏನ್ ಕೇಳಾಕ್ ಬಂದಿದೆಲ್ಲ ಬ್ಯಾಡ್ ಅನ್ಸಾಕತೈತಿ, ಸುಮ್ಮ ಕರ್ಕೊಂಡು ಹೋಗಿಬಿಡು. ಇಲ್ರಿ, ಜಗತ್ತಿನ ಮಂದಿಗೆ ನೀವೆಲ್ಲ ಕೊಡ್ತೀರಿ, ನನ್ನ ಹೆಂಡತಿಗ ನನ್ನ ಹಿಂಗೆ ಯಾಕೆ ಮಾಡ್ತೀರಿ? ಈಗ 500 ತಗೋರಿ, ಇನ್ನ ಮ್ಯಾಗಿಟ್ಟು ರೊಕ್ಕ ಕೊಡ್ತೀನಿ, ನಮ್ಗೆ ಒಟ್ಟು ಹೆಣ್ಣು ಸಂತಾನ ಕೊಡ್ರಿ ಅಂದ್ಗಳೇ ಶರಣರ ನಕ್ಕೊಂತ, ಆಯ್ತಪ್ಪ ಇದು ಕೊನೆ ಮಾತಾ, ನಿನಗೆ ಬೇಕಾ? ಬೇಕಂತ ಬಂದೀವ್ರಿ ಅಂತಂದವ. ಆಯ್ತಂತ ತಿಳ್ಕೊಂಡು 2 ಉತ್ತತ್ತಿಯನ್ನ ಆ ಹೆಣ್ಮಗಳ ವೇಷ ಏನು ಹಾಕೊಂಡು ಬಂದಿದ್ದ ಅವನು ಉಡೇದಾಗ ಹಾಕಿದ್ರು.
ಈ 2 ಉತ್ತತ್ತಿ ಹೊಟ್ಯಾಗ ತಗೋರವ, ನಿನಗೆ ಮಕ್ಕಳಾಗ್ತಾವ, ಹೆಣ್ಣು ಸಂತಾನನೇ ಆಗತೈತಿ ಅಂತಂದ್ರು. ಅವ ಒಳಗ ಮನಸ್ಸಿನ್ಯಾಗ ಆ ಉತ್ತತ್ತಿ ತಗೊಂಡು ಕುಲು 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 ನಕ್ಕೊಂತೆ ಹೊರಗೆ ಬಂದ. ಶರಣಪ್ಪ, ನೀ ಸೋತ್ಯೋ ಶರಣಪ್ಪ, ನನಗೇನು ಮಕ್ಕಳಾಗ್ತಾವ, ಈ ಉತ್ತತ್ತಿ ತಗೊಂಡ್ರೆ ನನಗೆ ಮಕ್ಕಳಾಕ್ಕವ ಶರಣಪ್ಪ. ನಿನ್ನ ಆಟ ಜಗತ್ತಿಗೆ ಗೊತ್ತು ಮಾಡ್ತೀವಿ ಅಂತ ತಿಳ್ಕೊಂಡು ಹೊರಗೆ ಬಂದು ಇಬ್ರು ಕೂಡಿ ಏನು ಮಾಡಿದ್ರು, ನಕ್ಕೊಂತೆ ಶರಣರಿಗೆ ನಿಂದ ಮಾಡ್ಕೊಂತ ಹೆಣ್ಣಿನ ವೇಷ ಏನು ಹಾಕೊಂಡು ಬಂದಿದ್ದ 2 ಉತ್ತತ್ತಿ ತಿಂದ. 2 ಉತ್ತತ್ತಿ ತಿಂದು ಅವ ತನ್ನ ಪೂರ್ತಿಯಾಗಿ ತಾ ಊರಿಗೆ ಹೋದ, ಇವ ತನ್ನ ಊರಿಗೆ ತಾ ಬಂದ. ಮುಂದೊಂದು 2 ತಿಂಗಳ ಆದಗಳೇನೆ ರಾತ್ರಿ ಮಕ್ಕೊಂಡಿರುವಂತ ಸಂದರ್ಭದಾಗ ಹಗರ್ಕ ಎದ್ದು ಒಬ್ಬನೇ ಎದ್ದು ಅಡಿಗೆ ಮನ್ಯಾಗ ಹೋಗಿ ಉಪ್ಪಿನಕಾಯಿ ನೆಕ್ಕಾಕತ್ತಿವ. ಯಾರು? ಉತ್ತತ್ತಿ ತಿಂದವ. ದಿನ ಹೋಗವ, ರಾತ್ರಿ ಹೋಗವ, ಅಡಿಗೆ ಮನ್ಯಾಗ ಯಾರು ಇಲ್ಲಾರ್ದಾಗ ಹೋಗಿ ಅಡಿಗೆ ಮನ್ಯಾಗ ಹೋಗಿ ಉಪ್ಪಿನಕಾಯಿ ನೆಕ್ಕಾಕತ್ತ. ಒಂದು ದಿವಸ ಹೆಂಡತಿಗೆ ಸಂಶಯ ಬತ್ತು, ಎಲ್ಲಿಗೆ ಹೊಕ್ಕದಿದ್ದು ರಾತ್ರಿ ಎದ್ದು ತಿಳ್ಕೊಂಡು ಹಿಂದೆ ಆಕಿನೂ ಬೆನ್ನು ಹತ್ತಿ ಹೋದ್ಲು. ಹೋಗೋದಕ್ಕೆ ಅಡಿಗೆ ಮನ್ಯಾಗ ಹೋಗಿ ಉಪ್ಪಿನಕಾಯಿ ನೆಕ್ಕಾಕತ್ತಿದ್ದ, ರೆಮ್ಮತ್ ಕೊಟ್ಲೊಂದು ಹಿಂದಕ್ಕೆ ಕುತ್ತಿಗ್ಯಾಗ. ನಿನಗೇನಾಗೈತೋ, ಬಾಯಾಗ ಮಣ್ಣು ಹಾಕ್ಲಿ, ಅಡ್ರಾತ್ರಿಯಾಗ ಬಂದು ಉಪ್ಪಿನಕಾಯಿ ತಿಂತಿದ್ದಿ. ಇಲ್ಲ, ನನಗೆ ಯಾಕ ರಾತ್ರಿ ಎದ್ದು ಹುಳಿ ಹುಳಿ ತಿನ್ಬೇಕು ಅನ್ಸಕತ್ತೈತಿ ಅಂದವ. ನನ್ನ ಮುಂದಂದಂಗ ಯಾರಿಗಾರ ಊರಾಗಿನ ಮನೆ ಮುಂದೆ ಅಂದಿದ್ದಿ, ಅಬ್ರು ಕಳೆದಿದ್ನಂದು ನಡಿ ಎದ್ದು ತಿಳ್ಕೊಂಡು ಬಂದ್ಲು. ಮುಂದೆ ದಿನ ಕಳೆಯುದ್ರಾಗ ಕೈಯ ಕಾಲ ಒಳಗೊಂಟು ಸಣ್ಣಗ ಹೊಟ್ಟಿ ಮುಂದಕ್ಕೆ ಬರಾಕತ್ತು. ಇದು ಆಗಿರ್ತಕ್ಕಂಥದ್ರೆ ಘಟನೆ ಇದು. ಕೈಯ ಕಾಲ ಒಳಗೊಂಟು ಹೊಟ್ಟಿ ಸಣ್ಣಗ ಮುಂದೆ ಬರಾಕತ್ತು. 4 ತಿಂಗಳು ಹೋಯ್ತು, 5 ತಿಂಗಳು ಹೋಯ್ತು. 5 ತಿಂಗಳಾದಗಳೇ ಹೊಟ್ಯಾಗ ಕೂಸು ಉಲ್ಕಾಕತ್ತು. ಅವ ಅಂದ, ಹ್ಯಾಂಗರೆ ಮಾಡುದು ಅಂದವ. ಅವ ವಾಡಿ ಅವ ಏನೋ ಹೇಳ್ದ, ಹುಚ್ಚರ್ಗತ್ತೆ ಹೋಗಿ 2 ಉತ್ತತ್ತಿ ತಿಂದ್ಯಾ, ಏನಾತ್ ನನ್ನ ಬಾಳೆ, ಜಗತ್ನ್ಯಾಗ ಹ್ಯಾಂಗಾರ ಮೂತಿ ತೋರಿಸ್ಲಿ, ನಾನು ಊರಾಗರೆ ಹ್ಯಾಂಗ ಅಡ್ಡಾಡ್ಲಿ. ಅವ ಮುಂಜಾನೆ ಎದ್ದು ಹೊರಗೆ ಹೊಂಟ್ಕೊಳ್ಳಿ, ಇವ್ ಸಣ್ಣ ಹುಡ್ರು, ಯಾಕೆ ಕಾಕ ಎಟ್ರಾಗದಿ ಎತ್ ಕೇಳುವತ್ತ. ಅವ ಹೊರಗೆ ಹೊಂಟ ಅಂದ್ಗಳೇನೆ, ಯಾಕೆ ಕಾಕ ಎಟ್ರಾಗದಿ. ಅವ ಏನ್ ಅನ್ಬೇಕು, ಇಲ್ಲ ಗ್ಯಾಸ್ಟ್ರಿಕ್ ಆಗೈತೆ ನನಗತ್ ಹೇಳ್ಕೊತ ಅಡ್ಯಾಣವ. ಮುಂದೆ 5 ಹೋಯ್ತು, 6ನೇ ತಿಂಗಳದಾಗ ಬಿದ್ದು ಕೂಸು ಉಲ್ಕಾಕ್ ಹತ್ಗಳೇ ಮನ್ಯಾಗಿನವ್ರ ಮುಂದೆ ಹೇಳ್ದ, ನೋಡು ನಾ ಹೊಟ್ಲೆದೀನಿ ಅಂದವ. ಹೊಟ್ಲೆದೀನಿ ಅಂದ್ಗಳೇ ಮನ್ಯಾಗಿನವ್ರಿಗೆ ಗಾಬರಿ ಆಯ್ತು. ಹೇಳ್ತಿ ಅಂದ್ಲು, ಅಂದ್ಲಕ್ಕಿ, ಏನು ಮಾತಾಡಕತ್ತಿ ನೀನು, ಯಾರಿದ್ರ ಗಂಡ ಅಂದ್ಗಳೇ ಅವ ಹೇಳ್ದ. ಇದ್ರ ಗಂಡ ಯಾರು ಅಂದ್ರೆ ಕಲಬುರ್ಗಿ ಶರಣ ಬಸಪ್ಪ ಅಂದವ. ಮನ್ಯಾಗ ತಂದಿ ತಾಯಿ ಅಂದ್ರು, ಏನಾಗಿತ್ತು ಏನಾಗಿದೆ ಕರೆ ಹೇಳುವತ್ತಂದ್ಗಳೇ ಅವ ಎಲ್ಲ ಆಗಿರ್ತಕ್ಕಂಥ ಘಟನೆ ಹೇಳ್ದ. ಶರಣರನ್ನ ಪರೀಕ್ಷೆ ಮಾಡಕ್ ಹೋದ್ವಿ, ಆದ್ರೆ ವಿನಾಕಾರಣ ಇವತ್ತು ನಾನೇ ಹಿಂಗಾಗಕತ್ತೀನಿ ಅಂತ ತಿಳ್ಕೊಂಡು ಅಂದ್ಗಳೇನೆ ತಂದಿ ತಾಯಿ ಇಬ್ರು ಕೂಡಿ ಕರ್ಕೊಂಡು ಶರಣರ ಬಲಿ ಕರ್ಕೊಂಡು ಬರ್ತಾರ. ಕರ್ಕೊಂಡು ಬಂದು ಶರಣರಿಗೆ ಉದ್ದಕ್ಕೆ ಸಾಷ್ಟಾಂಗ ಹಾಕ್ತಾನ. ಯಪ್ಪ, ನಾ ಮಾಡಿದ್ದು ಸರ್ವತಾ ತಪ್ಪಾಗ್ಯದ. ಒಬ್ಬ ಗಂಡಾಗಿ ಹೊಟ್ಟಿ ತಗೊಂಡು ಹೆಂಗ ಅಡ್ಡಾಡಬೇಕು, ಏನಿದು ಜಗತ್ತಿನೊಳಗ ತಿಳ್ಕೊಂಡಂದುಗಳೇ ಶರಣರಂದ್ರು. ಯಾಕೋ ಕಲ್ಲಯ್ಯ, ಅವತ್ತು ಒಳಗೊಳಗೆ ನಗತಿದ್ದಿ, ಮತ್ತೆ ಈಗ ಹೆಂಗ ಅನ್ಸಕತ್ತದ ಅಂತ ಕೇಳಿದ್ರತ್ತ ಶರಣರು. ಯಪ್ಪ, ತಪ್ಪಾಗ್ಯದ್ರಿ ತಂದುಗಳೇನೆ ಮತ್ತೆ 2 ಉತ್ತತ್ತಿ ಕೊಡ್ತಾರ. ಆ ಉತ್ತತ್ತಿ ತಿಂದ್ರ ಹೆಂಗ ಹೊಟ್ಟಿ ಬಂದಿತ್ತು, ಹೆಂಗ ಗರ್ಭ ನಿಂತಿತ್ತು, ಹಂಗೆಲ್ಲ ಗರ್ಭ ಮೂತ್ರದೊಳಗ ಹೊರಗೆ ಬತ್ತು ತಿಳ್ಕೊಂಡು ಶರಣರ ಪುರಾಣದೊಳಗೆ ಬರ್ತದ. ಯಾಕೆ ಈ ಉದಾಹರಣೆ ಹೇಳಿದೆ ನಾನು ಅಂತಂದ್ರ, ಯಾವುದು ಆಗಂಗಿಲ್ಲ ಈ ಜಗತ್ತಿನೊಳಗ ಮಹಾತ್ಮರದನ್ನು ಸಾಧನೆ ಮಾಡಿ ತೋರ್ಸ್ಯಾರ. ಮಹಾತ್ಮರಿಗೆ ಯಾವುದೂ ಕೂಡ ಅಗಾದಲ್ಲ. ನೋಡ್ರಿ, ಗುರುವಿನ ಶಕ್ತಿ, ಮಹಾತ್ಮರ ಶಕ್ತಿ ಎಂಥದ್ದು ಅಂತಂದ್ರ, ಹರ ಮುನಿದರು ಗುರು ಕಾಯುವಾತ ಬರೀತಾರ. ಈ ಜಗತ್ತಿನೊಳಗ ದೇವ್ರು ಏನು ಬರೆದು ಕಳಿಸ್ಯಾನ ಅಂತ ಹಣೆ ಬರವನ್ನ ಗುರುವಿನ ಕೈಯೊಳಗ ಸಿಕ್ತು ಅಂತಂದ್ರ ಅಂತ ಹಣೆ ಬರ ಬದಲಾಗುತ್ತದ ತಿಳ್ಕೊಂಡು ಬರೆದು ಕಳಿಸ್ಯಾರ. ಇಲ್ಲಿ ಒಬ್ಬ ಸ್ವಾಮಿಗಳು ಏನು ಅನುಷ್ಠಾನ ಮಾಡಿಕೊಂಡು ಶಿವಯೋಗದೊಳಗ ಪ್ರತಿನಿತ್ಯ ಭಗವಂತನ ಬಳಿ ಅರಿಕೆ ಮಾಡಿಕೊಳ್ಳುವಂತ ಕಾಲಕ್ಕ ತಾಯಿಲ್ಲ ತಂದಿಲ್ಲ, ಎಂತ ಕೂಸದು, ಎಂಥ ಕೂಸು. ಸಾಕ್ಷಾತ್ ವೀರಭದ್ರನ ಅವತಾರವನ್ನು ತೊಟ್ಟು ಈ ಭೂಮಿಗೆ ಬಂದಿರತಕ್ಕಂಥ, ಕಿತ್ತೂರು ನಾಡಿಗೆ ಬಂದಿರತಕ್ಕಂಥ ಆ ಕೂಸಿನ ಮುದಿ ಮಡಿವಾಳ ಮಹಾಸ್ವಾಮಿಗಳವರು ಮಡಿಯಿಂದ ಬಂದು ಕುಂತು ಆ ಕೂಸಿನ ನೋಡಾಕ ಹತ್ರ ಕಣ್ಣಂಚಿನೊಳಗ ಧಾರಾಕಾರವಾಗಿ ನೀರು ಹೋಗುತ್ತಾವ. ಯಪ್ಪ, ಎಂತ ಲೀಲಾ ಯಪ್ಪ ನಿಂದು. ಎಷ್ಟು ದಿವಸ, ಒಂದಲ್ಲ ಎರಡಲ್ಲ, 10 ಹಲವಾರು ವರ್ಷಗಳಿಂದ ನನ್ನ ಮನಸ್ಸಿನ ಭಾವನೆಗಳನ್ನು ತಿಳ್ಕೊಂಡು ಈ ಸಂತಾನ ಬಂದೈತಿ. ಈ ಸಂತಾನ ಸುಮ್ಮನೆ ಹಿಂಗಾಗಬಾರದು, ಜಗತ್ತಿಗೆ ಒಂದು ಇತಿಹಾಸ ಆಗಬೇಕು ಅಂತ ತಿಳ್ಕೊಂಡು ಆ ಬಾಳಿ ಎಲೆಯೊಳಗೆ ಮಲಗಿರುವಂತ ಕೂಸನ್ನು ತಗೊಂತಾರ. ಆ ಯಾವಾಗ ತಾವು ಒಬ್ಬ ಪರಮ ಪೂಜ್ಯರು ಆ ಕೂಸಿನ ತಗೊಂತಾರೋ ಹಾವು ಹರಿದು ಹೋಗುತ್ತದೆ. ಹಾವು ಹರಿದು ಹೋಗಿರುವಂತ ಸಂದರ್ಭದೊಳಗ ಪರಮ ಪೂಜ್ಯರು ಎಲ್ಲ ಊರಾಗಿನ ಮಂದಿಗೆ, ಕಿತ್ತೂರಿನ ನಾಡಿನೊಳಗಿನ ಮಂದಿಗೆಲ್ಲ ಸುದ್ದಿ ಗೊತ್ತಾಯಿತು.
ಅವಾಗ ಎಲ್ಲ ನಾಡಿನ ಮಂದಿ ಈ ಜಗತ್ತಿನೊಳಗ ಒಂದು ಇತಿಹಾಸ ಹೇಳ್ತೀನಿ ನಿಮಗ. ಚಲೋ ಪುರಾಣ ಹಚ್ಚಿವಿ, ಪುಣ್ಯಕತ್ತಿ ಹಚ್ಚಿವಿ, ಪುರಾಣ ಕೇಳಾಕ ಬರ್ರಿ ಅಂದ್ರೆ ಯಾರೂ ಬರಲ್ಲ. ಅದೇ ಒಂದು ನಾಟಕ ಹಚ್ಚಿವಿ, ಒಬ್ರು ಡ್ಯಾನ್ಸ್ ಮಾಡಾಕ್ ಬಂದಾರಂದ್ರ ಮಂದಿ ಪರೂರನವ್ರು ಬರ್ತಾರ, ನೋಡಾಕ್ ಬರ್ತಾರ. ಇಲ್ಲಿ ನಿಮ್ ಕಡೆ ಅಲ್ರಿ, ನಮ್ ಕಡೆ ಸುದ್ದಿ ಹೇಳಾಕತ್ತೀನಿ ನಾನು. ಹೊರಗಿನ ಮಂದಿ ಬರ್ತಾರ. ಇಲ್ಲಿ ಜಗತ್ತಿನಾಗ ಯಾವ್ದು ಚಲೋ ಐತಿ ಅದನ್ನ ನೋಡಾಕ ಬಾ ಅಂದ್ರೆ ಯಾರೂ ಬರಂಗಿಲ್ಲ. ಆದ್ರೆ ಯಾವ್ದು ಕೆಟ್ಟದ್ದೈತಿ, ಯಾವ್ದು ದಾರಿ ಬಿಡಿಸ್ತೈತಿ ಅಂತದನ್ನ ನೋಡಾಕ ಜಗತ್ತಿನೊಳಗ ಬಹಳ ಜನ ಬರ್ತಾರ. ಕಿತ್ತೂರು ನಾಡಿನೊಳಗ ಎಂತ ಸುದ್ದಿ ಹಬ್ಬಿತು ಅಂತಂದ್ರ, ತಾಯಿಲ್ಲ ತಂದಿಲ್ಲ ಅನಾಥ ಮಗು ಸಿಕ್ಕದ, ಅದನ್ನ ಸ್ವಾಮಿಗಳು ತಗೊಂಡಾರ. ಏನು ಮಾಡ್ತಿರ್ಬೇಕು ಅಂತ ನೋಡಾಕನೆ ಇಡೀ ಕಿತ್ತೂರು ನಾಡಿನಾಗಿನ ಮಂದಿ ಎಲ್ಲ ಮಠದ ಮುಂದೆ ಆವರಣದೊಳಗ ಬಂದ್ರು. ಮೈಯಲ್ಲಿ ಕಪನಿಯ ತೊಟ್ಟುಕೊಂಡಾನೋ, ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಬೂದಿಯನ್ನು ಧರಿಸಿಕೊಂಡಾನೋ, ಕೊರಳೋಳು ರುದ್ರಾಕ್ಷಿ ಕಟ್ಟಿಕೊಂಡಾನೋ. ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನೋ, ಕೊರಳೋಳು ರುದ್ರಾಕ್ಷಿ ಕಟ್ಟಿಕೊಂಡಾನೋ. ಮೈಯಲ್ಲಿ ಕಪನಿಯ ತೊಟ್ಟುಕೊಂಡಾನೋ, ಕಪನಿಯ ತೊಟ್ಟುಕೊಂಡಾನೋ. ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನೋ, ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಹೊರಗೆ ಒಂದು ಮಠ ಕಟ್ಟಿಸ್ಯಾನೋ, ಮಠದ ಬಾಗಿಲೋಳು ತಾನೇ ನಿಂತಾನೋ, ತಾನೇ ನಿಂತಾನೋ. ಊರ ಹೊರಗೆ ಬಂದು ಮಠ ಕಟ್ಟಿಸ್ಯಾನೋ, ಮಠದ ಬಾಗಿಲೋಳು ತಾನೇ ನಿಂತಾನೋ. 9 ಬಾಗಿಲ ಮನೆಗೆ ಹಚ್ಚಾನೋ, 9 ಬಾಗಿಲ ಮನೆಗೆ ಹಚ್ಚಾನೋ. ಧರೆಯೋಳು ಮೇರೆಯುವ ಶಿಶುನಾಳಾಧೀಶನ ಶಿಷ್ಯ ಜರೀಪನ ಗುಣ ಹಿಡಿದಾನೋ, ಶಿಷ್ಯ ಜರೀಪನ ಗುಣ ಹಿಡಿದಾನೋ, ಗುಣ ಹಿಡಿದಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಅಲ್ಲೇ ನಿಂತಾನೋ. ಶಿವಸಂಬದಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವನ್. ಕಿತ್ತೂರು ನಾಡಿನ ಎಲ್ಲ ಜನಗಳು ಬರ್ತಾರೆ. ಯಾವ ಕಿತ್ತೂರು ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಮಲ್ಲ ಸರ್ಜನನ ಧರ್ಮ ಪತ್ನಿಯರಾಗಿರ್ತಕ್ಕಂಥ ರುದ್ರಮ್ಮ ಚೆನ್ನಮ್ಮ ತಾಯಿಯರಿಗೂ ಸುದ್ದಿ ಬಿಡಿತು.
ಎಲ್ಲಿ ಚೌಕಿ ಮಠದ ಆವರಣದೊಳಗ ಇಂಥದೊಂದು ಕೂಸು ಸಿಕ್ಕಾದ ಮುದಿ ಮಡಿವಾಳ ಮಹಾಸ್ವಾಮಿಗಳವ್ರಿಗೆ ಅಂತ ಕೂಸು ದೊರೆತದಂತ ಎಲ್ಲ ನಾಡಿನ ಜನ ಹೋಗುವಂತ ಕಾಲಕ್ಕ ಇಬ್ರು ರಾಣಿಯರು ಸಹಿತ ನೋಡಾಕ ಬರ್ತಾರ. ಬಂದಿರುವಂತ ಕಾಲಕ್ಕ ಮುದಿ ಮಡಿವಾಳ ಮಹಾಸ್ವಾಮಿಗಳು ಬಾಳಿ ಎಲಿಯೊಳಗಿರ್ತಕ್ಕಂಥ ಕೂಸಿನ ತಗೊಂಡು ಹೋಗಿ ಇಬ್ಬರು ಮಹಾರಾಣಿಯರ ಮುಂದೆ ಕುಂತು ಹೇಳ್ತಾರ, ನೋಡ್ತಾಯಿ, ಹಾಳಾಗಿರ್ತಕ್ಕಂಥ ಈ ನಾಡಿಗೆ ಶಿವನ ಸಂತಾನ ಬಂದದ. ಈ ಸಂತಾನ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಈ ಕೂಸಿನ ಹೆಸರು ಈ ಭೂಮಂಡಲದೊಳಗ ಸೂರ್ಯ ಚಂದ್ರಾದಿಗಳು ಇರುವ ತನಕ ಈ ಕೂಸಿನ ಹೆಸರು ಇರ್ತದೆ. ಅಂತ ವರ ನಮ್ಮ ನಾಡಿಗೆ ಸಿಕ್ಕದ ಅಂತ ತಿಳ್ಕೊಂಡಂದಾಗ ಇಬ್ರು ಮಹಾರಾಣಿಯರು ಖುಷಿ ಪಟ್ರು. ಯಪ್ಪ, ಆಧ್ಯಾತ್ಮ ಲೋಕದೊಳಗೆ ಧ್ರುವತಾರೆಗಳಿದ್ದಂಗ ನೀವು ನಮ್ಮಂತವ್ರಿಗೆ ಏನು ಗೊತ್ತಾಗತೈತಿ, ತಾವು ಹೆಂಗ ಅಂತೀರಿ ಹಂಗ ಮಾಡ್ರಿ ಬುದ್ಧಿ ಅಂತ ತಿಳ್ಕೊಂಡು ಅಂದಿರುವಂತ ಸಂದರ್ಭದೊಳಗ ಅದೇ ಊರೊಳಗ ಯಾವ ಕಿತ್ತೂರು ಸಂಸ್ಥಾನದೊಳಗ ಹಾನಗಲ್ಲಿನಿಂದ ಬಂದಿರತಕ್ಕಂಥ ವೆಂಗಿ ಚನ್ನಬಸವಾರ್ಯ ಸ್ವಾಮಿಗಳು ಅನ್ನತಕ್ಕಂಥವ್ರು ಅಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸ್ಲಿಕ್ಕೆ ಬಂದಿರ್ತಾರ. ಅವರ ಧರ್ಮ ಪತ್ನಿ ನಾಗಲಾಂಬಿಕೆ ಅನ್ನುವಂಥ ತಾಯಿಗೆ ಮಕ್ಕಳಿದ್ದಿದ್ದಿಲ್ಲ. ಆ ಮಕ್ಕಳಿಲ್ಲಾರ್ದಂತ ತಾಯಿನ ಕರೆದು ಮುದಿ ಮಡಿವಾಳ ಮಹಾಸ್ವಾಮಿಗಳು ಆ ಕೂಸಿನ ಕೊಡ್ತಾರ. ಯವ್ವ, ಈ ಕೂಸಿನ ಸ್ವಲ್ಪ ದಿವಸಗಳ ಕಾಲ ನೀನು ತಾಯಿಯಾಗಿ ಲಾಲನೆ ಪಾಲನೆಯನ್ನ ಮಾಡಬೇಕು, ಈ ಕೂಸನ್ನ ಜಾಯ್ಕೆ ಮಾಡಬೇಕು ಅಂತ ತಿಳ್ಕೊಂಡಂದಾಗ ಯಾವ ಕಿತ್ತೂರು ಸಂಸ್ಥಾನದ ರಾಜಮಾತೆಯರಾಗಿರ್ತಕ್ಕಂಥ ರುದ್ರಮ್ಮ ಚೆನ್ನಮ್ಮ ತಾಯಿರಿಬ್ಬರು ಕೂಡ ಆ ತಾಯಿಗೆ ಆದೇಶ ಮಾಡಿದ್ರು. ಯವ್ವ, ಇದು ಶಿವ ಸಂತಾನ ಐತಿ, ಸಾಮಾನ್ಯವಾಗಿರ್ತಕ್ಕಂಥ ಸಂತಾನ ಅಲ್ಲ. ಈ ಕೂಸಿನ ಹೊಣೆ ಇನ್ನು ಮುಂದೆ ನಿನ್ನ ಮ್ಯಾಲಿ ಅಂತ ತಿಳ್ಕೊಂಡು ಆ ಕೂಸನ್ನ ತಗೊಂಡು ನಾಗಲಾಂಬಿಕೆ ಉಡಿಯದೊಳಗೆ ಹಾಕ್ತಾರ. ಆ ತಾಯಿ ಎಂತಾಕಿ ಸಾಮಾನ್ಯವಾಗಿರ್ತಕ್ಕಂಥ ಶಿಶು ಅಲ್ಲ, ಶಿವ ಸಂತಾನದಿಂದ ಬಂದಿರತಕ್ಕಂಥ ಶಿವನ ಆಶೀರ್ವಾದದಿಂದ ಬಂದಿರತಕ್ಕಂಥ ಅಂತ ಸಂತಾನಕ್ಕೆ ತಾಯಿ ಆಗಬೇಕಾಗಿತ್ತು ಅಂತಂದ್ರ ಆಶ್ಚರ್ಯದ ಮಾತು ಹೇಳ್ತೀನಿ ನಿಮಗೆ. ನಾನು ಆಶ್ಚರ್ಯದ ಮಾತು ಹೇಳ್ತೀನಿ. ತಾಯಿಯ ಮಡಿಲು ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಈ ಜಗತ್ತಿನೊಳಗೆ ಯಾರೂ ಕೂಡ ನಾವು ಸ್ವರ್ಗವನ್ನ ನೋಡಿಲ್ಲ. ಎಲ್ಲಿ ಸ್ವರ್ಗ ಐತಿ ಅಂದ್ರೆ ತಾಯಿ ಮಡಿಲಿನಕ್ಕಿಂತ ಮತ್ತೊಂದು ಸ್ವರ್ಗ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ತಾಯಿ ಅಂತಕ್ಕಂಥ ವಸ್ತು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಈ ಜಗತ್ತಿನೊಳಗ ಎಲ್ಲ ಸಂಬಂಧಗಳು ಸಿಗ್ತಾವ ನಿಮಗೆ. ಆದ್ರೆ ಹಡದ ತಾಯಿ ಅನ್ನುವಂಥದ್ದು ಏನು ಕೊಟ್ಟರು ಸಿಗಂಗಿಲ್ಲ, ಎಷ್ಟು ರೊಕ್ಕ ಕೊಟ್ಟರು ಸಿಗಂಗಿಲ್ಲ, ಏನು ಬಂಗಾರ ಕೊಟ್ಟರು ತಾಯಿ ಅಂತದ್ದು ಜಗತ್ತಿನೊಳಗೆ ಎಲ್ಲಿ ಸಿಗಂಗಿಲ್ಲ. ಒಂದು ಕಡೆ ಒಂದು ಮಾತು ಹೇಳ್ತಾರ, ತಾಯಿ ಅಂದ್ರ ಕಾಶಿ, ತಂದೆ ಅಂದ್ರ ರಾಮೇಶ್ವರ. ಅಲ್ಲಿ ಇಲ್ಲಿ ಕಾಣದೇ ಇರುವಂತ 100 ದೇವರನ್ನ ಹುಡುಕು ಬದಲು ಮನೆಯೊಳಗಿರುವಂತ ತಂದೆ ತಾಯಿಯನ್ನು ಒಂದು ದಿವಸ ನೀವು ಕಣ್ಣಾಗ ನೀರು ಬರ್ಲಾರ್ದಂಗ ಜ್ವಾಕಿ ಮಾಡಿದ್ರೆ ನಿಮ್ಮಂತ ಶ್ರೇಷ್ಠರು ಯಾರು ಇಲ್ಲ ಅಂತ ತಿಳ್ಕೊಂಡು ಹೇಳ್ಕೊತ ಬಂದಾರ ಈ ಜಗತ್ತಿನೊಳಗ. ನೋಡ್ರಿ, ಒಂದು ಮಾತು ನಿಮಗೆ ತಲೆಯಾಗಿರ್ಲಿ. ಈ ಜಗತ್ತಿನೊಳಗ ತಾಯಿ ಅಂತಕ್ಕಂಥ ವಸ್ತು ಒಮ್ಮೆ ಕಳ್ಕೊಂಡ್ರೆ ಹೊಳ್ಳಿ ಸಿಗಲಾರ್ದಂಥ ವಸ್ತು ಈ ಜಗತ್ತಿನೊಳಗ. ಬಹಳ ಜನ ಏನು ಮಾಡ್ತಾವ ಅಂತ ಕೇಳಿದ್ರೆ ಕಳ್ಕೊಂಡ ಮ್ಯಾಲೆ ಅವ್ರ ಫೋಟೋ ಹಾಕಿ ಹಾರ ಹಾಕಿ ವರ್ಷಕ್ಕೊಮ್ಮೆ ಅವ್ರ ಕಾರ್ಯಕ್ರಮ ಮಾಡಿದ್ರ ಏನು ಮಾಡಿದ್ರು ಸಹಿತ ಬರಂಗಿಲ್ಲ. ಇರುವಷ್ಟು ದಿನ ತಂದೆ ತಾಯಿಯನ್ನ ಯಾರು ಭಕ್ತಿಯಿಂದ ನೋಡ್ತಾರೋ ಅಂಥವ್ರನ್ನ ಮಾತ್ರ ಭಗವಂತ ಈ ಜಗತ್ತಿನೊಳಗೆ ಒಲಿಲಿಕ್ಕೆ ಸಾಧ್ಯ ಐತೆ ವಿನಃ ಮನೆಯೊಳಗಿನ ತಂದೆ ತಾಯಿಯನ್ನ ಕಾಡಿಸಿ 10 ದೇವರಿಗೆ ಹರಕಿ ಹೊತ್ತರೂ ಸಹಿತ ಯಾವ ದೇವರು ನಮಗೆ ಫಲ ಕೊಡುವುದಿಲ್ಲ. ಈ ಜಗತ್ತಿನೊಳಗ ಇಬ್ಬರ ಋಣ ಯಾರಿಂದೂ ಮುಟ್ಸಕ್ಕಾಗಂಗಿಲ್ಲ. ಒಂದು ಹಡದ ತಾಯಿ ಋಣ, ಒಂದು ಪಡೆದಂತ ಗುರುವಿನ ಋಣ. ಈ 2 ಋಣವನ್ನ ಯಾರ ಕಡೆಯಿಂದ ಸಹಿತ ಮುಟ್ಸಕ್ಕಾಗುವುದಿಲ್ಲ ಅಂತ, ಯಾರ ಕಡೆಯಿಂದ ಮುಟ್ಸಕ್ಕಾಗುದಿಲ್ಲ. ಏನೆಲ್ಲ ಮರೆತನು ತಮ್ಮ, ಹಡೆದವರ ನೀ ಮರಿಬ್ಯಾಡ, ಉಪಕಾರ ತೀರಿಸಬೇಕು. ಈ ಮಾತು ತಿಳಿದು ನೋಡ, ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ, ಉಪಕಾರ ತೀರಿಸಬೇಕು. ಈ ಮಾತು ತಿಳಿದು ನೋಡ, ಉಪಕಾರ ತೀರಿಸಬೇಕು. ಈ ಮಾತು ತಿಳಿದು ನೋಡ, ಏನೆಲ್ಲ ಮರೆತರು ತಮ್ಮ,
ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ, ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ, ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ. ಹಡೆದವರನ್ನು ದೇವರು ಎಂದು, ಹಡೆದವರನ್ನು ದೇವರು ಎಂದು ತಿಳಿದರೆ ಬದುಕಲಿ ಸುಖವಿದೆ ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ನೋಡ. ಕಾಣದಂತ ದೇವರ ಮೈನು ಅಲ್ಲಿ ಇಲ್ಲಿ ಹುಡುಕಬೇಡ. ಕಣ್ಣ ಮುಂದೆ ಕಾಣುತ್ತಿರುವ ಮಾತಾ ಪಿತರ ಮರೆಯಬೇಡ. ಕಾಣದಂತ ದೇವರು ನೀನು ಅಲ್ಲಿ ಇಲ್ಲಿ ಹುಡುಕಬೇಡ. ಕಣ್ಣ ಮುಂದೆ ಕಾಣುತ್ತಿರುವ ಮಾತಾ ಪಿತರ ಮರೆಯಬೇಡ. ಕಲ್ಲಿನ ದೇವರ ನಂಬುವ ನೀನು, ಕಲ್ಲಿನ ದೇವರ ನಂಬುವ ನೀನು, ಹೆತ್ತವರದೆಯನು ಕಲ್ಯನ ಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಕೋಟಿ ಹಣವು ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು. ಕೋಟಿ ಹಣವು ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು. ತಂದೆ ತಾಯಿ ಅನ್ನುವ ಸಿರಿಯು, ತಂದೆ ತಾಯಿ ಅನ್ನುವ ಸಿರಿಯು ಬಯಸಿದಾಗ ದೊರಕುವುದೇನು. ತಂದೆ ತಾಯಿ ಅನ್ನುವ ಸಿರಿಯು ಬಯಸಿದಾಗ ದೊರಕುವುದೇನು. ಹಡೆದವರೆಂದು ನಗುತ್ತಲಿರಲು, ಹಡೆದವರೆಂದು ನಗುತ್ತಲಿರಲು ನಿನ್ನಯ ಬಾಳಿನ ಸಿರಿ ಸಂಪದವು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಹಣವು ಕೊಟ್ಟು ಮಡದಿಯರನ್ನು ಸುಲಭವಾಗಿ ಕೊಳ್ಳಲುಬಹುದು. ಹಣವು ಕೊಟ್ಟು ಮಡದಿಯರನ್ನು ಸುಲಭವಾಗಿ ಕೊಳ್ಳಲುಬಹುದು. ರಾಶಿ ರಾಶಿ ಹಣವನ್ನು ಸುರಿಯೇ ಹೆತ್ತ ತಾಯಿ ಮರಳುವಳೇನು. ರಾಶಿ ರಾಶಿ ಹಣವನ್ನು ಸುರಿಯೇ ಹೆತ್ತ ತಾಯಿ ಮರಳುವಳೇನು. ಹಡೆದವರೆದುರು ಸಿರಿ ಸಂಪದವು, ಹಡೆದವರೆದುರು ಸಿರಿ ಸಂಪದವು. ನಶ್ವರವೆಂಬುದು ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು
ಜನ್ಮ ಕೊಟ್ಟನು ತಾಯಿ, ಬೇಡಿದ್ದನ್ನು ಕೊಟ್ಟನು ತಂದೆ. ನಿನಗೆ ಜನ್ಮ ಕೊಟ್ಟಳು ತಾಯಿ, ಬೇಡಿದ್ದನ್ನು ಕೊಟ್ಟನು ತಂದೆ. ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ. ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ. ಅಕ್ಕರದಿಂದ ಅಕ್ಷರವನ್ನು, ಅಕ್ಕರದಿಂದ ಅಕ್ಷರವನ್ನು ಕಲಿಸಿ ನಿನಗೆ ಮೆರೆದರು ನೋಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಿನಲ್ಲಿ ಕಾಪಾಡಿದರು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವರು. ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಿನಲ್ಲಿ ಕಾಪಾಡಿದರು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವರು. ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವರು. ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ, ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ, ಪಾಪದಿ ಕೋಪದಿ ಬೀಳಲು ಬೇಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ, ತಮ್ಮ ತಮ್ಮ. ಶಿವಸಂಬಜಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಈ ಜಗತ್ತಿನೊಳಗ ಎರಡು ರಣ ಯಾರ ಕಡೆ ಎಂದು ಮುಟ್ಸಕ್ಕಾಗುದಿಲ್ಲ ಅಂತ ನಾ ಹೇಳ್ತಾ ಬಂದೆ. ಒಂದು ಹಡದ ತಾಯಿ ರಣ, ಒಂದು ಪಡೆದಿರ್ತಕ್ಕಂಥ ಗುರುವಿನ ರಣ. ಇವು ಎರಡನ್ನೂ ಕೂಡ ಯಾರಿಂದು ಮುಟ್ಸಕ್ಕಾಗುದಿಲ್ಲ. ನಿಮಗೆ ನೆನಪಿರ್ಲಿ, ಮನೆಯ ಮೊದಲು ಪಾಠ, ಶಾಲೆ ತಾಯಿ ಮೊದಲು ಗುರು ಅಂತ ಹೇಳ್ತಾರೆ. ಈ ಜಗತ್ತಿನೊಳಗ ತಾಯಿ ಅಂತ ಸಂಸ್ಕಾರ, ತಾಯಿ ಅಂತ ವಿದ್ಯೆ ಜಗತ್ತಿನ ಯಾವ ಯೂನಿವರ್ಸಿಟಿಗಳು ಸಹಿತ ಕೊಡಕ್ಕಾಗುದಿಲ್ಲ. ಯಾವ ಯೂನಿವರ್ಸಿಟಿನೂ ಕೊಡಕ್ಕಾಗುದಿಲ್ಲ. ಇವತ್ತ ಏನಾಗಕತ್ತದ ಅಂತಂದ್ರ, ನಾ ಭಾಳ ಊರಿಗೆ ಪುರಾಣಕ್ಕೆ ಹೋಗಿರುವಂತ ಸಂದರ್ಭದಾಗ ಒಂದು ಪಿರಾದಿ ಮಕ್ಕಳು ದೊಡ್ಡವಾದಗಳೇನೆ ಬಂದು ಹೇಳ್ತಾವ, ನಮ್ಮ ಮಗ ನಮ್ಮ ಮಾತೆ ಕೇಳಲ್ರಿ, ನಮ್ಮ ಮಾತೆ ಕೇಳಲ್ಲ, ಬರೀ ಉಡಾಳ ಮಂದಿ ಕೂಡ ಅಡ್ಡಾಡ್ತದ. ಮಕ್ಕಳ ಮ್ಯಾಗ ಯಾವ ತಂದೆ ತಾಯಿಗಳು ದೋಷಣೆ ಮಾಡ್ತಾರ ಅಂಥವ್ರಿಗೆ ನನ್ನದೊಂದು ಮಾತೇನು ಅಂತ ಕೇಳಿದ್ರ, ನಾವು ಎಷ್ಟು ಶುದ್ಧ ಅದೀವಿ ಅನ್ನೋದನ್ನ ನಾವು ನೋಡ್ಕೋಬೇಕಲ್ರಿ. ನಾವು ಎಷ್ಟು ಶುದ್ಧ ಅದೀವಿ ಅನ್ನೋದು ನೋಡ್ಕೋಬೇಕಲ್ಲ. ಇಷ್ಟ ಮಂದಿ ಬಂದಿರಿ ಖರೆ, ನೀವು ನಿಮಗ್ ಕೇಳ್ತೀನಿ ನಾನು, ದಿನ ಗಂಡಗ್ ನಮಸ್ಕಾರ ಮಾಡೋರು ಎಷ್ಟು ಮಂದಿ ಇದ್ರಿ? ಕೈ ಎತ್ತಿ ನೋಡ, ನಮ್ಮ ಕಾಲ್ ನಮಸ್ಕಾರ ಮಾಡೋರು. ಬೇಡ, ಹಡದ ಅವ್ವ ಅಪ್ಪಗೆ ದಿನ ನಮಸ್ಕಾರ ಮಾಡೋರು ಎಷ್ಟು ಮಂದಿ ಇದ್ರಿ? ಕೈ ಎತ್ರಿ. ದಿನ ನಮಸ್ಕಾರ ಮಾಡೋರು ಎಷ್ಟು ಮಂದಿ ಇದ್ರಿ? ಕೈ ಎತ್ರಿ. ಮಾಡಲಿ, ನಾಚಿಗೆ ಬರ್ತತಾರೆ. ಯಾಕೆ ನಾವು ಮಾಡಾಕತ್ತಿಲ್ಲ ಅಂತಂದ್ರ, ಬಂದವರಿಗೆ ಬರ್ರಿ ಅಂತ ನಾವು ಅನ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ನಮಗೆ ಯಾಕಂತಾವ. ನಿಮಗೊಂದು ದುರಂತ ಹೇಳ್ತೇನೆ ನಾನು. ಹೋದ ವರ್ಷ ಇದೇ ಟೈಮ್ನೊಳಗೆ ಗುಡ್ಡೆವಾಡಿಗೆ ಪುರಾಣಕ್ಕಿದ್ದೆ ನಾನು. ಗುಡ್ಡೆವಾಡಿಗಿದ್ದಂಥ ಸಂದರ್ಭದೊಳಗೆ ಸೋಲಾಪುರದೊಳಗೆ ಅಕ್ಕಲಕೋಟ್ ರಸ್ತಾದೊಳಗ ನಮ್ಮೂರಿನ ಶರಣರಾಗಿರ್ತಕ್ಕಂಥ 40 ವಾಡದ ವೀರೇಶ್ವರ ಶರಣರ ಧರ್ಮ ಪತ್ನಿಯ ಸಮಾಧಿ ಆಗೈತೆ ಅಕ್ಕಲಕೋಟ್ ರೋಡಿಗೆ. ಆ ಆಶ್ರಮದ ಹೆಸರು ಏನು ಗೊತ್ತಿಲ್ಲ ನನಗೆ. ಇವತ್ತು ಅನಾಥಾಶ್ರಮ ಮಾಡ್ಯಾರ. ಅನಾಥಾಶ್ರಮಕ್ಕೆ ಹೋಗಿದ್ದೆ ನಾನು, ಇಲ್ಲೇ ಸೋಲಾಪುರದಾಗ. ನೀವು ಯಾವಾಗಾರ ಒಮ್ಮೆ ಭೇಟಿ ಕೊಟ್ರಿ ಇಲ್ಲಿಗೆ ಹೋಗಿ. 116 ಮಂದಿ ಅದಾರಿ ಅನಾಥಾಶ್ರಮದಾಗ, ಒಬ್ರಲ್ಲ ಇಬ್ರಲ್ಲ. ನಿಮ್ಮ ಮುಂದೆ ಹೇಳ್ತೀನಿ, ಇಷ್ಟು ಹೊಟ್ಟೆ ಖಾರ ಕಲಿಸ್ತಂಗ ಆತ್ ನನಗ.
ಅಲ್ಲಿ 116 ಮಂದಿ ಏನದಾರ, ಯಾರೂ ಬಡವರಿಲ್ಲ, ಯಾರೂ ಬಡವರಿಲ್ಲ, ಎಲ್ಲರೂ ಚಲೋ ಚಲೋ ಶ್ರೀಮಂತರದಾರ. ಎಲ್ಲರ ಮಕ್ಕಳು, ಅದ್ರಾಗ ಅರ್ಧಕ್ಕರ್ಧ ಮಕ್ಕಳು ಹೊರಗಿನ ದೇಶದಾಗಿದ್ದವ್ರ ತಂದೆ ತಾಯಿನೂ ಸಹಿತ ಅನಾಥಾಶ್ರಮದಾಗ ಅದಾರ ಸೋಲಾಪುರದೊಳಗೆ. ನಿಮಗೆ ಆಶ್ಚರ್ಯ ಹೇಳುತ್ತೆ, ನಾನು ಒಂದು ಸಲ ಹಿಂಗ್ ಹೋಗಿ ಬಂದೆ. ನಾನು ಹಿಂಗ ಹೊಟ್ಟ್ಯಾಗ ಕರಳು ಕಿವುಚಿದಂಗ ಆಯ್ತು ನನಗೆ, ಇದೇ ಸೋಲಾಪುರದಾಗನೇ. ಒಬ್ಬಕ್ಕೆ ಮುದುಕಿ ಹೇಳಿದ್ರು ನನಗ, ಯಾವ ಊರ ಗೊತ್ತಿಲ್ಲ ನನಗ, ನೆನಪು ಹಾರೈತ್ ನನಗ. ಇಲ್ಲೇ ದಕ್ಷಿಣ ಸೋಲಾಪುರ ಯಾವ್ದೋ ಟಾಕಳಿ ಹತ್ರ ಒಂದು ಊರು ಹೇಳಿದ್ಲಕ್ಕಿ ಮುದುಕಿ. ಆ ಮುದುಕಿಗೆ 9 ಜನ ಮಕ್ಕಳಂತ, 68 ಎಕರೆ ಆಸ್ತಿ ಐತಂತ. ಹಂತಕ್ಕಿಂತಂದು ಅನಾಥಾಶ್ರಮದಾಗ ಬಿಟ್ಟಿದ್ರು ಸೋಲಾಪುರದೊಳಗೆ. ಆಶ್ಚರ್ಯ, ನಿಮ್ಗೆ ಆಶ್ಚರ್ಯ ಅನಿಸ್ತೈತಿ ಇದು. 9 ಜನ ಮಕ್ಕಳಂತ ಹೆಣ್ಮಕ್ಳಿಗೆ, 68 ಎಕರೆ ಆಸ್ತಿ. 68 ಎಕರೆ ಆಸ್ತಿ ತಗೊಂಡು ಏನ್ ಮಾಡೋದು, 9 ಮಕ್ಕಳನ್ನು ತಗೊಂಡು ಏನ್ ಮಾಡೋದು. ಆ ಮುದುಕಿ ಬಂದು ಅನಾಥಾಶ್ರಮದಾಗ ಬದುಕು ಮಾಡ್ತೈತಂದ್ರ ಹಿಂದೊಂದು ಕಾಲಗಟ್ಟೆ ಇತ್ತು. ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಕೇಳ್ತಿದ್ವಿ. ನಮ್ಮ ಸಮೀಪದೊಳಗನ ಅನಾಥಾಶ್ರಮಗಳು ಆಗಾಕತ್ತಾವ. ಜಗತ್ತು ಯಾವ ದಿಕ್ಕಿನಡಿಗೆ ಹೊಂಟದ ಅಂತಂದ್ರ, ನಾ ಮೊದಲು ಹೇಳ್ತೀನಿ ಎಲ್ಲಾ ತಂದೆ ತಾಯಿಗಳಿಗೆ, ನೀವು ಬದಲಾಗ್ರಿ, ನೀವು ಬದಲಾಗ್ರಿ. ಮಕ್ಕಳಿಗೆ ದ್ವೇಷ ಮಾಡೋಕ್ಕಿಂತ, ಮಕ್ಕಳನ್ನ ದೋಷಣೆ ಮಾಡೋಕ್ಕಿಂತ ಮೊದಲ ಹಡದ ತಂದೆ ತಾಯಿಗಳು ಮೊದಲು ಬದಲಾಗಬೇಕು. ನೀವು ನಮಸ್ಕಾರ ಮಾಡ್ರಿ, ಮನ್ಯಾಗಿದ್ದ ಹಿರಿಯರಿಗೆ ನಮಸ್ಕಾರ ಮಾಡಿದ್ರೆ ನಿಮ್ಮ ಮಕ್ಕಳು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾವ. ನೀವು ದಿನ ಜಗಲಿಗೆ ಹೋಗಿ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಯಾಕೆ ಮಾಡ್ತಾವ ಹೇಳ್ರಿ? ನೀವು ಮನ್ಯಾಗಿದ್ದ ಹಿರಿಯರಿಗೆ ನೀವು ಗೌರವ ಕೊಡ್ಲಿಲ್ಲ ಅಂದ್ರೆ ನಾಳೆ ನಿಮ್ಮ ಮಕ್ಕಳು ನಿಮಗೆ ಯಾಕೆ ಗೌರವ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಹಿಂದೊಂದು ಕಾಲ ಇತ್ತು, ಮಕ್ಕಳನ್ನ ತೊಡಿ ಮೇಲೆ ಹಾಕೊಂಡು ತಾಯಿ ಅಂತಿದ್ಲು, ಚನ್ನ ಬಸವಣ್ಣ ನಂಗಾಗು, ಡೋಹಾರ ಕಕ್ಕಯ್ಯ ನಂಗಾಗು, ಬಸವಣ್ಣ ನಂಗಾಗು, ಹಿಂಗೆಲ್ಲ ಅಂತಿದ್ರು. ಎಂದರ ಜಗತ್ನ್ಯಾಗ ನಿಮ್ಮಪ್ಪ ನಂಗೆ ಆಗು, ನನ್ನಂಗೆ ಆಗತ್ತೆ ಯಾರ ಮಕ್ಕಳಿಗೆ ಅಂದಾರನು? ಅಂದಾರನು? ನಮಗ್ ಗೊತ್ತೈತಿ ನಾವು ಸುದ್ದಿಲ್ಲ ಅಂತ ಹೇಳಿ. ಎಲ್ಲಿ ತನಕ ನಾವು ಬದಲಾಗಂಗಿಲ್ಲೋ ನಮ್ಮ ಮಕ್ಕಳು ಬದಲಾಗಂಗಿಲ್ಲ. ತಂದೆ ತಾಯಿಗಳಿಗೆ ನಂದು ಒಂದು ವಿನಂತಿ, ಮೊದಲು ನೀವು ಬದಲಾಗ್ರಿ. ನೀವು ಹಣಿ ಮೇಲೆ ವಿಭೂತಿ ಹಚ್ಕೊಳ್ಳೋದನ್ನ ಕಲೀರಿ, ನಿಮ್ಮ ಮಕ್ಕಳು ತಾವೇ ಹಚ್ಕೊಂತಾವ. ನೀವೇ ಹಂಗ ಬಂದ್ರೆ ಅವ್ಯಾಕೆ ಹಚ್ಕೋತಾವ? ನೋಡ್ರಿ, ಒಂದಕ್ಕೆ ಹಣಿ ಮ್ಯಾಗ ರಿಬತಿ ಕಾಣ್ತಾವ ನೋಡ್ರಿ ನೀವು. ಒಂದಕ್ಕೆ ಹಣಿ ಮ್ಯಾಗ ಅವ್ರು ಬಿಡ್ರಿ, ನೀವು ದೊಡ್ಡವ್ರ ಹಣಿ ಮ್ಯಾಗ ನಿಮ್ಮ ಹಣಿ ಮ್ಯಾಗ ನೀವ ನೋಡ್ಕೋರಿ. ಇಷ್ಟು ಮಂದಿಯಾಗ ಹೆಚ್ಚು ಕಮ್ಮಿ ಒಂದು 7-8 ಮಂದಿ ಹಣಿ ಮ್ಯಾಗ ವಿಭೂತಿ ಬಿಟ್ರು ಉಳ್ದವ್ರ ಹಣಿ ಮ್ಯಾಗ ಹೊಟ್ಟೆ ಇವತ್ತಿನೇ ಕಾಣವಲ್ದು. ಇವತ್ತಿ ಹಚ್ಕೊಳಕ್ ನಾಚಿಕ್ ಬರಾಕತ್ತದ ನಮಗ. ಕೊಳ್ಳಾಗ ಲಿಂಗ ಕಟ್ಕೊಳಕ್ ನಾಚಿಕ್ ಬರಾಕತ್ತದ. ಕೊಳ್ಳಾಗ ರುದ್ರಾಕ್ಷಿ ಹಾಕೊಳಕ್ ನಾಚಿಕ್ ಬರ್ತದ. ಜೋಗ್ಯರ ಬಲ್ಲಿಯು ಕೊಂಡದ್ದು ಗೊಂಡೆ ಹಾಕೊಳಕ್ ನಾಚಿಕ್ ಬರಂಗಿಲ್ಲ ಕರೆ, ಆದ್ರ ರುದ್ರಾಕ್ಷಿ ಹಾಕೊಳಕ್ ನಾಚಿಕ್ ಬರಾಕತ್ತದ. ಕೊಳ್ಳಾಗ ಇಷ್ಟು ಮಂದಿ ಅದಿರಿ, 8 ಮಂದಿ ಕೊಳ್ಳಾಗ ಲಿಂಗದವ್ ಕೈ ಎತ್ತರ ನೋಡಮು. ಆ ಹಾಕೋರ್ ಬಲಿ ಬಿಟ್ರಿ ಯಾರ ಬಲಿ ಇಲ್ರಿ, ಒಬ್ರು ಬಲಿ ನೋಡ್ರಿ. ಬಿಡ್ರಿ ಬಿಟ್ಟು. ನಿಮಗೊಂದು ಮಾತು ಹೇಳ್ತೀನಿ ನಾನು, ಯಾವುದನ್ನ ಆಚರಣೆ ಮಾಡಬೇಕು ಅಂಥದ್ದು ಮಾಡಾಕ ನಮ್ಮ ಮನಸ್ಸು ಒಪ್ಪಂಗಿಲ್ಲ. ಯಾವುದನ್ನ ಮಾಡಬಾರ್ದು ಅಂಥದನ್ನ ಮಾಡಾಕ ನಾವೆಲ್ಲರೂ ಕೂಡ ಮುಂದೆ ಬರಾಕತ್ತೀವಿ. ಜಗತ್ತು ಯಾವ ದಿಕ್ಕಿಗೆ ಹೊಂಟದ ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ ನಾನು. ತಾಯಿ ಎನಿಸಿಕೊಂಡಾಕಿ ಹೊಟ್ಟೆಯಾಗಿರುವಂತ ಕಾಲಕ್ಕ ನವಮಾಸಗಳು ಅಂತ ಕಳೀತಾರ. 9 ತಿಂಗಳ 9 ದಿವಸ 9 ಗಳಿಗೆ ನವಮಾಸಗಳು ಅಂತ ಕಳೀತಾರ. ಆ ಕಳಿಯುವಂತ ಕಾಲಕ್ಕ ಬಹಳ ಎಚ್ಚರಿಕೆ ಮಾತು ಹೇಳ್ತಾರ. ಏನ್ ಹೇಳ್ತಾರ? ತಾಯಿ ಎನಿಸಿಕೊಂಡಾಕಿ 3ನೇ ತಿಂಗಳದೊಳಗಿರುವಂತ ಕಾಲಕ್ಕ ಹೊಟ್ಟೆಯಾಗಿರುವಂತ ಕೂಸು ಗಂಡಾಗ್ಲಿ ಹೆಣ್ಣಾಗ್ಲಿ ತಾಯಿಯ ಚಲನವಲನಗಳನ್ನ ಗ್ರಹಿಕೆ ಮಾಡ್ತೈತಿ. ತಾಯಿ ಎನಿಸಿಕೊಂಡಾಕಿ ಆ ಸಮಯದೊಳಗ ಬಹಳ ಎಚ್ಚರಿಕೆಯಿಂದ ಕಳಿಬೇಕು ಅಂತ ಹೇಳ್ತಾರ. ಬಹಳ ಎಚ್ಚರಿಕೆಯಿಂದ ಕಳಿಬೇಕು. ನಿಮಗೊಂದು ಮಾತು ಹೇಳ್ತೀನಿ ನಾನು. ಮಹಾಭಾರತದೊಳಗೆ ಒಂದು ಸನ್ನಿವೇಶ ಬರ್ತದ. ಕೃಷ್ಣ ಪರಮಾತ್ಮ ತನ್ನ ತಂಗಿ ಸುಭದ್ರೆಯನ್ನ ಕರ್ಕೊಂಡು ಒಂದು ಕಡೆಗೆ ಹೊರಟಿರ್ತಾನ. ಆ ತಾಯಿ ಸಾರೋಟಿನೊಳಗೆ ಕುಂತಿರ್ತಾಳ. ಆ ತಾಯಿ ಏನಂತಾಳ, ಅಣ್ಣ ಬಹಳ ಬ್ಯಾಸರಾಗಕತ್ತೈತಿ ನನಗ, ಒಂದು ಏನಾರ ಕತಿ ಹೇಳು ಅಂತಂದ್ಲು. ಯಾರಿಗೆ? ಕೃಷ್ಣ ಪರಮಾತ್ಮಗ. ಆಯ್ತು ತಿಳ್ಕೊಂಡು ಕತಿ ಹೇಳಾಕ್ ಚಲೋ ಮಾಡ್ದ. ಚಕ್ರವ್ಯೂಹವನ್ನ ಹೆಂಗ ಭೇದಿಸಬೇಕು ಅಂತ ಹೇಳಾಕ್ ಚಲೋ ಮಾಡ್ದ ಕೃಷ್ಣ ಪರಮಾತ್ಮ. ಅವ ಹೆಂಗ್ ಹೇಳತ್ತಿದ್ದ ಹಂಗ ಹೂ 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 ಅಂತಿದ್ಲಕ್ಕಿ. ಒಂದು ಪುರಾಣ ಆಗಲಿ ಒಂದು ಕತಿ ಆಗಲಿ, ಹೂ ಅಂದಾಗ ಹೂ ಅನ್ಬೇಕು, ಹಾ ಅಂದಾಗ ಹಾ ಅನ್ಬೇಕು. ಹಿಂಗ ಪಿಳಿ ಪಿಳಿ ನೋಡಿದ್ರೆ ಏನ್ ಹೇಳ್ಬೇಕು ಹೇಳೋರು? ಇಲ್ಲ ಗೋಣರ ಅಳಿಗಾಡಿಸ್ಬೇಕು. ಹಿಂಗ ಹೌದಂದಾಗ ಹೌದ್ ಅನ್ಬೇಕು, ಅಲ್ಲಂದಾಗ ಅಲ್ಲರ ಅನ್ಬೇಕು. ಮುಂದೆ ಕೃಷ್ಣ ಪರಮಾತ್ಮ ಹೇಳು ಮುಂದಾಗ ಹಿಂದೆ ಕುಂತು ಹೂ 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 ಅಂತಿದ್ಲು. ಹೋಗುವಂತ ಕಾಲಕ್ಕೆ ನಿದ್ದೆ ಬಂದು ಮಲಗಿ ಬಿಟ್ಲು ಸಾರೋಟ್ನ್ಯಾಗ. ಮುಂದೋಡಿ ಅವ ಸಾರೋಟ್ ಓಡಿಸುವಂತ ಕಾಲಕ್ಕೆ ಹೇಳ್ಕೊಂತೆ ಹೊಂಟಿದ್ದ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು. ಆ ಯಾವ ಜಾಗಕ್ಕೆ ಹೋಯ್ತು ಹೋಗಿ ಹಿಂದೆ ನೋಡಿದ್ರಾಗ ತಂಗಿ ಮಲಗಿ ಬಿಟ್ಟಿದ್ಲು, ಸುಭದ್ರ ಮಲಗಿ ಬಿಟ್ಟಿದ್ಲು.
ಮಲಗಿದ ಒಳ್ಳೆ ಕತಿ ಅಲ್ಲಿಗೆ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟ. ನೋಡ್ರಿ, ಆ ತಾಯಿ 5 ತಿಂಗಳ ಗರ್ಭವತಿ ಇರ್ತಾಳ. ಆ ಸಮಯದೊಳಗ ಆಕಿ ಮಲಗಿದಂತ ಸಂದರ್ಭದೊಳಗ ಹೊಟ್ಟೆಯಾಗಿರುವಂತ ಕೂಸು ಕೃಷ್ಣನ ಮಾತನ್ನ ಕೇಳಿ ಹೂ 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 ಅಂತ ತಿಳ್ಕೊಂಡು ಅಂತಿರ್ತೈತಿ. ಮುಂದೊಮ್ಮೆ ಇತಿಹಾಸದೊಳಗ ಅಭಿಮನ್ಯು ಅಂತ ಆಗ್ತಾನ. ಸುಭದ್ರೆ ಮಗ ಅಭಿಮನ್ಯು ಅಂತ ಬರ್ತಾನ. ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸ್ತಾನ. ಹೊಟ್ಟೆಯಾಗಿರುವಂತ ಸಂದರ್ಭದಾಗ ಕೇಳಿರ್ತಾನವ, ಆ ಚಕ್ರವ್ಯೂಹವನ್ನ ಭೇದಿಸ್ತಾನ. ಆದ್ರೆ ಹೊಳ್ಳಿ ಬರಾಕ್ ಆಗಂಗಿಲ್ಲ, ಯಾಕಂದ್ರೆ ಕತಿ ಅಲ್ಲಿಗೆ ಮುಗಿದು ಬಿಟ್ಟಿರ್ತದ. ಇದಕ್ಕಿಂತ ಇನ್ನೂ ಒಂದು ಮಾತು ಹೇಳ್ತೀನಿ ನಿಮಗ ನಾನು. ಒಮ್ಮೆ ಯಡಿಯೂರದ ಸಿದ್ಧಲಿಂಗ ಶಿವಗಳು ಅಂತ ಮಹಾದೊಡ್ಡ ತಪಸ್ಸುಗಳಾಗಿ ಹೋಗ್ತಾರೆ. ಅಂಥವ್ರು ಒಂದು ಊರಿಗೆ ಪಾದ ಪೂಜಾಕ್ ಹೋಗಿದ್ರು. ಇಡೀ ಊರಾಗಿನ ಮಂದಿ ಅತ್ಯಂತ ಭಕ್ತಿಯಿಂದ ಗುರುವಿನ ಪಾದ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಬಹಳ ಜೋರ್ದಾರ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಆ ಊರಾಗ ಒಬ್ಬ ಹೆಣ್ಮಗಳು ಏನಂದ್ಲು ಸೊಸಿಗಿ, ಯವ್ವ, ನಮ್ಮೂರಿಗೆ ದೊಡ್ಡ ಮಹಾತ್ಮರು ಬಂದಾರ, ಯೋಗಿಗಳು ಬಂದಾರ, ಇಡೀ ಊರ್ ಮಂದಿ ತನು ಮನ ದನದಿಂದ ದಾನ ಮಾಡಾಕತ್ತಾರ, ಮತ್ತ ನೀನು ಮಡಿಯಿಂದ ಆ ಅಜ್ಜವ್ರ ಜಾಗಕ್ಕ ಒಂದು 50 ರೊಟ್ಟಿ ಮಾಡ್ಕೊಂಡು ಹೋಗಿ ಮುಟ್ಟಿಸಿ ಬಾ ಅಂತ ಹೇಳಿದ್ವಿ. ಆಯ್ತ್ರಿ ಅತ್ತಿ ಅಂತ ತಿಳ್ಕೊಂಡು ಜಳಕ ಮಾಡಿ ಒಂದು 51 ರೊಟ್ಟಿ ಮಾಡಿಕೊಂಡು ಆ ತಾಯಿ ಆ ಯಡಿಯೂರು ಸಿದ್ಧಲಿಂಗ ಶಿವಗಳು ಪಾದ ಪೂಜಾ ನಡೆದ ಜಾಗಕ್ಕೆ ಬಂದ್ಲು. ಬರುವುದಕ್ಕನೆ ಪಾದ ಪೂಜಾ ನಡೆದಿತ್ತು. ಎಲ್ಲಾ ಮಂದಿ ಅಲ್ಲಿಗೆ ಬಂದಿದ್ರು. ದಾಸೋದ ಉಗ್ರಾಣದಾಗ ಹೆಣ್ಮಗಳು ಹೋಗಿ ತಾನು ತಂದ 51 ರೊಟ್ಟಿ ದಾಸೋದ ಉಗ್ರಾಣದಾಗ ಇಟ್ಲು. ಯಾರೋ ಒಬ್ಬ ಭಕ್ತ ಹೊಲದಾಗ ಬೆಳೆದಿರುವಂತ ಬದನಿಕಾಯಿ ತಂದು ಸುರುವಿದ, ಎಳಿ ಬದನಿಕಾಯಿನ. ಆ ಹೆಣ್ಮಗಳು 3-4 ತಿಂಗಳ ಗರ್ಭವತಿ ಇದ್ಲು. ಆಸೆ ಆಯ್ತಕ್ಕಿ ಒಂದು 2 ಬದನಿಕಾಯಿ ಒಯ್ದ್ರಾತ್ ಮನೆಗೆ. ಮಠ ನಂದು ತಿಳ್ಕೊಂಡು ಆ 2 ಬದನಿಕಾಯಿಯನ್ನು ತಗೊಂಡು ಪುಟ್ಟ್ಯಾಗಿ ಇಟ್ಕೊಂಡು ಮನೆಗೆ ಬಂದ್ಲು. ಮನೆಗೆ ಬರುವುದಕ್ಕನೆ ಅವಾಗೆಲ್ಲ ಈ ಕುಳ್ಳ ಅಂತ ಮಾಡ್ತಿದ್ರು, ಕುಳ್ಳ ಅಂತ ಮಾಡ್ತಿದ್ರು. ಅಂತ ಒಂದು 2-3 ಕುಳ್ಳು ತಗೊಂಡು ಬಂದು ಬೆಂಕಿ ಹಚ್ಚಿ ಒಲೆಯಾಗ ಆ 2 ಬದನಿಕಾಯಿ ಇಟ್ಟು ಸುಡಾಕ್ ಚಾಲೂ ಮಾಡಿದ್ಲು. ಆ 5 ಕುಳ್ಳು ಸುಟ್ಟು ಹಿಂಗ ಮುಟ್ಟಿ ನೋಡ್ತಾಳ, ಬದನಿಕಾಯಿನೇ ಸುಡ್ಲಿಲ್ಲ. ಒಂದು ಪುಟ್ಟಿ ಕುಳ್ಳು ಸುಡ್ತಾಳ, ಒಂದು ಪುಟ್ಟಿ ಕುಳ್ಳು ಸುಡ್ತಾಳ, 2 ಬದನಿಕಾಯಿ ಸುಡ್ಲಿಲ್ಲ. ಕೊನೆಗೆ ಅಂಜಿಕ್ ಬಂದು ಮನಿ ಮುಂದೆ ಹೋಗ್ಬೇಕು, ಮುದುಕಿತ್ತು. ಆ ಮುದುಕಿಗೆ ಹೇಳಿದ್ಲು, ಈ ಬದನಿಕಾಯಿ ಹಿಂಗಾಗಕತ್ತವ, ಹೊಟ್ಟೆ ಸುಡೋಲಾಗ್ಯಾವ, ಹೆಂಗ ತಂದ್ಗಳೇ. ಮುದುಕಿ ಬಾಳ ಶಾಣೆ ಇತ್ತು. ಎಲ್ಲಿ ತಂದಿನಿ ಬದ್ನಿಕಾಯಿ ಅಂತ ಕೇಳಿದ್ಲಕ್ಕೆ. ಮಠದಾಗ ತಗೊಂಡು ಬಂದೀನಿ. ಹುಚ್ಚಿ, ಈ ಜಗತ್ತಿನಾಗ ಎಲ್ಲಿದಾರ ತಗೊಂಡು ಬರ್ಬೇಕು, ಮಠ ದೇವಸ್ಥಾನದಾಗ ಎಂದೂ ತರಬಾರ್ದವ, ನಡಿ ಹೋಗುನಂತ ತಿಳ್ಕೊಂಡು ಆ 2 ಬದನಿಕಾಯಿ ಉಡಿಯೋದಾಗ ಇಟ್ಕೊಂಡು ಆ ಯಡಿಯೂರು ಸಿದ್ಧಲಿಂಗ ಶಿವಗಳ ಜಾಗಕ್ಕೆ ಬಂದ್ರು. ಬರುವುದಕ್ಕನೆ ಪಾದ ಪೂಜಾ ಮುಗಿದಿತ್ತು. ಎಲ್ಲರೂ ಹಿಂಗ ಪಾಳ್ಯದ ಮ್ಯಾಗ ನಮಸ್ಕಾರ ಮಾಡಾಕೋ ಅಂತ ಹೊಂಟಿದ್ರು. ಇವರು ಇಬ್ರು ಬಂದು ಪಾಳ್ಯದಾಗ ನಿಂತರು. ಒಂದೀಟ ಸಮೀಪ ಇರುವುದಕ್ಕನೆ ಯಡಿಯೂರು ಸಿದ್ಧಲಿಂಗ ಶಿವಗಳು ಕೈ ಮಾಡಿದ್ರು ಆ ಹೆಣ್ಮಗಳಿಗೆ. ಯವ್ವ ಬಾಯಿ ಇಲ್ಲಿ ಅಂತ ಕೈ ಮಾಡಿದ್ರು. ಆ ಹೆಣ್ಮಗಳು ಅಂಜುಕೊತ್ತೆ. ಆ ಮುದುಕಿ ಆ ಹೆಣ್ಮಗಳು ಇಬ್ರು ಬಂಧುಗಳೇ, ತಂಗಿ, 1 ಪುಟ್ಟಿ ಅಲ್ಲ 10 ಪುಟ್ಟಿ ಕುಳ್ಳು ಸುಟ್ರು ಸಹಿತ ಆ ಬದನಿಕಾಯಿ ಸುಡ್ತಿದ್ದಿಲ್ಲವಾ ಅಂದ್ಬಿಟ್ರಕಿ. ಆ ಹೆಣ್ಮಗಳು ಗಾಬರಿಗೆ ಬಿದ್ದು, ಗುರುಗಳು ಇಲ್ಲಿ ಕುಂತಾರ, 5 ಬದನಿಕಾಯಿ ಅಡಿಗೆ ಮನೆ ಅಂದು. ನೋಡ್ರಿ, ಆ ಹೆಣ್ಮಗಳಿಗೆ ಎಂತ ಗಾಬರಿ ಅಂತ ತಿಳ್ಕೊಂಡಂದ್ರ, ಯಪ್ಪ ತಪ್ಪಾಗ್ಯದ್ರಿ, ನಾ ಕಳತನ ಮಾಡ್ಬೇಕಂತ ಒಯ್ಲಿಲ್ಲ, ತಿನ್ಬೇಕು ಅಂತ ಆಸೆದಿಂದ ಒಯ್ದೆ ಅಂತಂದ್ರ ಯಡಿಯೂರು ಸಿದ್ಧಲಿಂಗ ಸ್ವಾಮಿಗಳು ಹೇಳ್ತಾರ, ತಂಗಿ, ನಾನೇ ನಿನಗೆ ಬರ್ತಾ ಮಾಡಿ ತಿನ್ನಿಸ್ತೀನಿ ಕರೆಯವ, ಆದ್ರ ಜರ್ ಕರ್ತ ನಿನ್ನ ಮನ್ಯಾಗ ನಿನ್ನ ಬದನಿಕಾಯಿ ಈ ಬದನಿಕಾಯಿ ಸುಟ್ಟು ಮಾಡ್ಕೊಂಡು ತಿಂದ್ರೆ ನಿನಗೆ ಹೊಟ್ಟ್ಯಾಗ ಹುಟ್ಟುವಂತ ಮಗ ಜಗತ್ ಕಳ್ಳನಾಗಿ ಹುಟ್ಟುತ್ತಿದ್ದವ, ಅದಕ್ಕೆ ಸುಡಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರಂತ. ಯಾಕೆ ಈ ಉದಾಹರಣೆಗಳನ್ನ ಹೇಳಾಕತ್ತೀನಿ ಅಂತಂದ್ರ, ತಾಯಂದಿರಾದವರು ನವಮಾಸಗಳನ್ನ ಕಳಿಯುವಂತ ಕಾಲಕ್ಕ ಬಹಳ ಎಚ್ಚರಿಕೆಯಿಂದ ಕಳಿಬೇಕು ಅಂತ ಹೇಳ್ತಾರ. ಹಿಂದ ಒಂದು ಕಾಲಿತ್ತು, ಏನಂತಂದ್ರ ಮನಿಯೊಳಗ ಗರ್ಭ ನಿಂತು ಅಂತಂದ್ರ ದೊಡ್ಡವ್ರ ಬಲ್ಲಿ ಹಿರಿಯರ ಬಲಿ ಕರ್ಕೊಂಡು ಹೋಗಿದ್ರು, ಇಂಥ ಅಜ್ಜವ್ರ ಬಲಿ ಕರ್ಕೊಂಡು ಬರ್ತಿದ್ರು, ಇಂಥ ಪಾಠ ಪ್ರವಚನಗಳನ್ನ ನಡೆಯಲಿ ಕರ್ಕೊಂಡು ಬಂದು ಒಳ್ಳೆಯ ಮಾತುಗಳನ್ನ ಕೇಳಿಸ್ತಿದ್ರು. ಈಗ ನೀವು ಇಲ್ಲಿ ಹೆಂಗೈತಿ ಗೊತ್ತಿಲ್ಲವ, ನಮ್ಮ ಕಡೆ ನಾ ಹೇಳ್ತೀನಿ ನಿಮಗ್ ನಾನು. ನಮ್ಮ ಕಡೆ ಹಿಂಗ 1 ತಿಂಗಳ 2 ತಿಂಗಳ ಆಗೈತೆ ಅಂದ್ಗಳೇ ನನ್ನ ಬಿಜಾಪುರದಾಗ ಒಂದು ಸಾಸ್ನೂರ್ ಬಾಯಿ ದವಾಖಾನೆ ಅಂತ ಐತಿ. ಅದು ಈ ಮಕ್ಕಳಿಗೆ ಸ್ಪೆಷಲಿಸ್ಟ್. ಅದು ಅಜ್ಜರಿಗೆ ಗೊತ್ತಿರ್ಬೇಕು, ಸಾಸ್ನೂರ್ ಬಾಯಿ ದವಾಖಾನೆ ಅಂತೇಳಿ. ಅಲ್ಲಿಗೆ ಹೋಗ್ತಾರ. ಅಲ್ಲಿಗೆ ಹೋಗಾನೆ ಅವ್ರು ಚೆಕ್ ಮಾಡಿ, ಬ್ಲಡ್ ಗಿಡ್ ಚೆಕ್ ಮಾಡಿ ಹೇಳ್ಬಿಡ್ತಾರ, ತಂಗಿ ನೀ ಬೆಡ್ ರೆಸ್ಟ್ ಮಾಡ್ಬೇಕು, ನಿನ್ನ ಮೈಯಾಗ ರಗತ್ತಿಲ್ಲ ಅಂತ ಹೇಳ್ಬಿಡ್ತಾರ ಅವ್ರು. ಕಲಾಸಾಕ ಅಲ್ಲಿಗೆ ಏನ ಅವ್ರು ಅಂದ್ರು, ಕಲಾಸಾಕ ಕಾಟದ ಮೇಗೆ ಮಕ್ಕೊಂಡ್ಲು. ಗಂಡ ಏನ್ ಮಾಡ್ಬೇಕವ, ಖಾನಾವಳಿಗೆ ಹೋಗಿ ಅಕ್ಕಿಗೊಂದು ತನಗೊಂದು ಊಟ ತರ್ಬೇಕವ. ಹಿಂದ್ ಎಂತ ಕಾಲ್ರಿ ಅದು. ಹಿಂದ ಎಂತ ಕಾಲ ಅಂತಂದ್ರ ಹೆಣ್ಮಕ್ಳು ಬಾವಿ ಕೆಲಸಕ್ಕೆ ಹೋಗಿದ್ರು. ಅವಾಗೆಲ್ಲ ಪಟ್ಟಿ ಕೊಡ ಬರ್ತಿದ್ದು. ಪಟ್ಟಿ ಕೊಡ ತಗೊಂಡು ಸೇದು ಬಾವಿಗೆ ಹೋಗಿ ನೀರು ತಗೊಂಡು ಬರ್ತಿದ್ರು. ಇವತ್ತಿನವ್ರು ಯಾರು ಮಾಡ್ತಾರೆ ಹೇಳ್ರಿ ನೀವು? ಅಂಥವ್ರು ಯಾರು ಮಾಡೋರು ಅದಾರ? ಒಂದು ಕಮ್ಮಿತ್ತು ನಮಗ. ಏನು ಕಮ್ಮಿತ್ತು? ಎಲ್ಲ ಬಂದ್ಬಿಟ್ಟಾವ.
ಏನ್ರಿ ಬಾಂಡೆ ತಿಕ್ಕು ಮಿಷನ್ ಬತ್ತು, ಬಟ್ಟಿ ಒಗಿ ಮಿಷನ್ ಬತ್ತು, ಕುಟ್ಟುದು ಹೋತು, ಬೀಸುದು ಹೋತು, ಎಲ್ಲ ಒಟ್ಟು ಹೋತು. ಉಣಸೋದು ಒಂದು ಮಿಷನ್ ಬಂದಿದ್ದಿಲ್ಲ. ಉಣಸೋದು ಒಂದು ಮಿಷನ್ ಬಂದಿದ್ದಿಲ್ಲ. ನೀವು ಬೇಕಾದ್ರೆ ಸುಳ್ಳಲ್ಲ, ಸೋಲಾಪುರದಾಗ ಯಶೋಧರ ದವಾಖಾನೆ ಅಂತ ಐತಿ, ಅಲ್ಲಿ ಒಂದು ಮಿಷನ್ ಬಂದತಿ, ಉಣಸು ಮಿಷನ್ ಬಂದತಿ. ಸುಳ್ಳು ಹೇಳಕತ್ತಿಲ್ಲ. ನೀವು ಬೇಕಾದ್ರೆ ನಾಳೆಗೆ ನೋಡಿ ಬರ್ರಿ, ನೀವು ಹೋಗಿ ನೋಡಕ್ಕೆ ಹೋಗಿದ್ದೆ ನಾವಲ್ಲಿ. ಯಶೋಧರ ದವಾಖಾನ್ಯಾಗ ಈ ಉಣಸ ಮಿಷನ್ ಬಂದದ. ಐಸಿಯುದೊಳಗೆ ಉಣಸ ಮಿಷನ್ ತೊಗೊಂಬಂದಾರ. ಎಷ್ಟು ಚಂದ ಐತಿ ಮಿಷನ್ ಹೇಳ್ತೀನಿ ನಿಮಗೆ ನಾನು. ಈ JCB ನೋಡ್ರಿ ನೀವು, JCB ನೋಡ್ರಿ. ಈ ಐಸಿಯುದಾಗಿದ್ದ ಪೇಷಂಟ್ಗಳಿಗೆ ಅನ್ನ ಉಪ್ಪಿಟ್ಟು ಉಣ್ತಾವ ನಾವು, ಕುಡಿಯೋದ ಗಂಜಿ ಹಾಲು ಅಟ್ಟೆ ಕುಡಿಯೋದು. ಅವಕ್ಕೆ ಏನು ಮಾಡ್ತಾಳೆ ಆಕಿ ನರ್ಸ್ ಬಾಯಿ, ಒಂದು ಪ್ಲೇಟ್ ಐತಿ, ಆ ಪ್ಲೇಟ್ನ್ಯಾಗ ಗಂಜಿ ಹಾಲು ಹಾಕಿ, ಅದು ಹಿಂಗೆ ಬಕೆಟ್ ಐತಿ, ಹಿಂಗೆ ಬಟನ್ ಹೊಡೆದ್ಲಂದ್ರೆ ಆ ಬಕೆಟ್ನ್ಯಾಗ ಹಿಂಗೆ ಹಾಲು ತುಂಬಿಕೊಂಡು ಗಂಜಿ ತುಂಬಿಕೊಂಡು ಪೇಷಂಟಿನ ಬಾಯಿ ಬಲಿ ಬರ್ತದು ಡೋಜರ್. ಇದು ಪೇಷಂಟ್ ಆತ ಬಾಯಿ ತೆಗಿಬೇಕು, ಆ ಬಾಯಾಗ ಹಿಂಗೆ ಬರಿಕ್ ಹೋಗಿಬಿಡ್ತದು. ಅದು ಬಕೆಟ್ ಹಿಂಗೆ ಬರೋದ್ರಾಗ ಇದು ಪೇಷಂಟ್ ನುಂಗಬೇಕು ಇಲ್ಲಿ ಗಂಟಲ್ದಾಗ, ಇಲ್ಲ ಇಟ್ಕೊಂಡ್ ಕುಂತ್ರ ಮೋತಿ ಮ್ಯಾಗಾರ ಚೆಲ್ಲಿ ಹೋಗಿಬಿಡ್ತದ. ಉಣಸೋದು ಒಂದು ಮಿಷನ್ ಕಂಬಿದ್ದಿತ್ತು, ಅದು ಬತ್ತು ಈ ಜಗತ್ತಿನ್ಯಾಗ. ಎಂಥ ಕಾಲಘಟ್ಟ ಅದು, ಹಿಂದಿನ ಕಾಲಘಟ್ಟ. ನಟ್ಟ ಕಡಿಯಾಕ ಹೋಗಿ ಮಕ್ಕಳನ್ನು ಹಡದವ್ರದಾರ, ಭಾವಿ ಕೆಲಸಕ್ಕೆ ಹೋಗಿ ಮಕ್ಕಳನ್ನು ಹಡದವ್ರದಾರ. ಇವತ್ತಿನ ತಾಯಿಯಂದ್ರಿಗೆ ಅಂಥವೆಲ್ಲ ಸಾಧ್ಯ ಏನು? ಒಳ್ಳೆ ಮಾತು ಕೇಳಾಕ್ ತಯಾರಿಲ್ಲ. ನಿಮಗೆ ಆಶ್ಚರ್ಯ ಹೇಳ್ತೀನಿ, ಒಳ್ಳೆ ಪುಸ್ತಕಗಳನ್ನು ಓದೋರಿಲ್ಲ. ಈಗ ಬರೇ ಧಾರಾವಾಹಿ ನೋಡ್ತಾರೆ. ಈ ಕಡೆ ನಿಮ್ಮ ಮಹಾರಾಷ್ಟ್ರದಾಗ ಹೆಂಗೈತಿ ಏನೋ ಗೊತ್ತಿಲ್ರಿ, ನಮ್ಮ ಕಡೆ ಹತ್ರ ಧಾರಾವಾಹಿನೇ ನೋಡ್ತಾವೆ ಹೆಣ್ಮಕ್ಳು. ನಿಮಗೆ ಹೇಳ್ತೀನಿ, ಒಂದು ಧಾರಾವಾಹಿದಾಗರ ಶುದ್ಧ, ಒಂದು ಧಾರಾವಾಹಿದಾಗಿರ ಶುದ್ಧ. ಧಾರಾವಾಹಿ ಎಂದರ ಒಂದರ ಚಲೋ ಕೂಡ್ಸವದ ಅಂತ ಮಾಡ್ರಿ ನೀವು. ಅದು ಒಂದು ಹೆಸರೇ ಐತೆ ನಮ್ಮ ಕರ್ನಾಟಕದ ಧಾರಾವಾಹಿ, ಮನಿಯೊಂದು 3 ಬಾಗಿಲು ಅಂತೇಳಿ. ಅದನ್ನ ನೋಡಿ ಇವು 12 ಬಾಗಿಲ ಮಾಡ್ಕೊಂಡು ನಮ್ಮ ಕಡೆ ಮಂದಿ. ಧಾರಾವಾಹಿ ಹೆಸರೇ ಐತ್ರಿ ಇದು, ಮನಿಯೊಂದು 3 ಬಾಗಿಲತ್ತು ಧಾರಾವಾಹಿ ಇತ್ತು. ಆ ಧಾರಾವಾಹಿ ನೋಡಿ 3 ಬಾಗಿಲಿದ್ದು 12 ಬಾಗಿಲ ಮಾಡ್ಕೊಂಡು ನಮ್ಮ ಮಂದಿ. ನೋಡ್ರಿ, ಯಾವುದನ್ನ ಕೆಡ್ತೈತಿ ಅಂಥದನ್ನ ನಾವು ನೋಡ್ತೀವಿ, ಯಾವುದು ಒಗ್ಗೂಡಿಸ್ತೈತಿ. ಈ ಪುರಾಣ ಪುಣ್ಯ ಕಥೆಗಳು ಒಗ್ಗೂಡಿಸುವಂತ ಕೆಲಸ ಮಾಡ್ತಾವ. ಆದ್ರೆ ಇದಕ್ಕೆ ಬಾ ಅಂದ್ರೆ ಯಾರು ಬರಲ್ಲ. ನಿಮ್ಮ ಊರಾಗ ನೀವು ವಿಷಯ ಮಂದಿದಿರಿ, ನೀವು ವಿಷಯ ಮಂದಿದಿರಿ. ಮನ್ಯಾಗ ಒಬ್ಬೊಬ್ರು ಬಂದ್ರೆ ಅಲ್ಲಿಗೆ ಹೋಗ್ಕದ ಮಂದಿ, ಮನ್ಯಾಗ ಒಬ್ಬೊಬ್ರೇ ಬಂದ್ರೆ ಅಲ್ಲಿ ಕಂಪೌಂಡಿಗೆ ಹೋಗ್ಕದ. ಆದ್ರೆ ಯಾರು ಬರೋ, ಕಂಡ್ಯಾಗ ಹೋಗಿ ಏನ್ ಮಾಡೋದು ಬಿಡಿ, ಏನ್ ಪುರಾಣ ಕೇಳೋದು, ಏನ್ ಮಾಡಬರ್ತಾವ. ನೋಡ್ರಿ, ಯಾವುದು ಒಳ್ಳೇದಿರ್ತದ ಅದನ್ನ ಕೇಳಾಕ ಮನಸ್ಸು ಬರಂಗಿಲ್ಲ. ಯಾವ್ದು ಕೆಟ್ಟದ್ದಿರ್ತೈತಿ ಅಂಥದ್ರ ಕಡೆ ಬಹಳ ವಾಲತೈತಿ. ಆಶ್ಚರ್ಯ ಹೇಳ್ತೀನಿ ನಿಮಗ, ತಾಯಿಯ ಮಡಿಲು ಅಂತಕ್ಕಂಥದ್ದು, ತಾಯಿ ಸಂಸ್ಕಾರ ಹೆಂಗ್ ಕೊಡಬೇಕು ಅಂತಂದ್ರ, ಹಡದಂತ ಮಕ್ಕಳಿಗೆ ತಾಯಿ ಎನಿಸಿಕೊಂಡಾಕಿ ಎಂಥ ಸಂಸ್ಕಾರ ಕೊಡಬೇಕು ಅಂತಂದ್ರ, ಕಿತ್ತೂರು ಸಂಸ್ಥಾನದೊಳಗ ಮುದಿ ಮಡಿವಾಳ ಮಹಾಸ್ವಾಮಿಗಳು ಇಡೀ ಕಲ್ಯಾಣದ ಆ ಎಲ್ಲ ನಾಡಿನ ಜನಗಳನ್ನ ಬಿಟ್ಟು ನಾಗಲಾಂಬಿಕೆ ಕೈಯೊಳಗ ಆ ಕೂಸಿನ ಕೊಟ್ಟಂತ ಕಾಲಕ್ಕ ಆ ತಾಯಿ ಎಂತಾಕಿ, ಆ ತಾಯಿ ಎಂತಾಕಿ 3 ಹೊತ್ತು ಸ್ನಾನ ಮಾಡಿ ಆ ಕೂಸಿನ ತೊಡಿ ಮೇಲೆ ಹಾಕೊಂಡು ಹಣಿ ತುಂಬ ವಿಭೂತಿ ಹಚ್ಚಿ ಆ ಕೂಸಿಗೆ ಬಸವಾ 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 ಅಂತ ತಿಳ್ಕೊಂಡು ಅನ್ಕೊಂತ ಆ ಕೂಸಿನನ್ನು ಜ್ವಾಕಿ ಮಾಡ್ತಿದ್ಲು. ನಾ ಹೇಳುವಂತ ವಿಚಾರ ಇಷ್ಟ ನಿಮಗ, ತಾಯಿ ಅನಿಸಿಕೊಂಡಾಕಿ ಬರೇ ಮಕ್ಕಳಿಗೆ ಹಡಿಯುವಂತ ಮಿಷನ್ ಆಗಬಾರದು. ಆ ಮಕ್ಕಳನ್ನ ಬೆಳೆಸಿ ಸಂಸ್ಕಾರದ ದಾರಿಗೆ ತಗೊಂಡು ಬರುವಂತ ಒಬ್ಬ ಸುಸಂಸ್ಕೃತ ತಾಯಿ ಆಗಬೇಕು, ಗುರು ಆಗಬೇಕು, ಒಳ್ಳೆ ಮಿತ್ರಳಾಗಬೇಕು. ಮಕ್ಕಳಿಗೆ ಒಬ್ಬ ತಾಯಿ ಅನಿಸಿಕೊಂಡಾಕಿ ಒಬ್ಬ ಗೆಳತಿ ಆಗಬೇಕು. ಅಂದಾಗ ಮಾತ್ರ ಮಕ್ಕಳು ಜೀವನದೊಳಗ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ವಿನಃ ಈ ಜಗತ್ತಿನ ಇತಿಹಾಸದೊಳಗ ನಿಮಗೊಂದು ಮಾತು ತಲೆಯಾಗಿರ್ಲಿ, ತಾಯಿ ಅನಿಸ್ಕೊಂಡಿರ್ತಕ್ಕಂಥ ವಸ್ತು ಹೊಳ್ಳಿ ಮುಳ್ಳಿ ಹುಡುಕಿದ್ರೆ ಸಿಗೋದಲ್ಲ. ಒಂದು ತಲೆಯಾಗಿರ್ಲಿ, ಇವತ್ತು ತಾಯಿ ಸಲುವಾಗಿ ಯಾರು ಏನು ಮಾಡಾಕತ್ತಾರೋ ಗೊತ್ತಿಲ್ಲ ನನಗ. ತಾಯಿ ಋಣ ಏನು ಮಾಡಿದ್ರು ಮುಟ್ಸಾಕಂಗಿಲ್ಲ. ಒಂದೇ ಒಂದು ಸನ್ನಿವೇಶವನ್ನು ಹೇಳಿ ನನ್ನ ಪುರಾಣಕ್ಕೆ ನಾ ವಿರಮಿಸ್ತೇನೆ. ನಾನು ರಾವಣ ಅಂತ ನೀವೆಲ್ಲ ಸುದ್ದಿ ಕೇಳಿರಿ, ಹೌದಾ? ರಾವಣ ಎಂಥ ಶಿವಭಕ್ತ ಅಂತಂದ್ರ, ಅವನ ತಾಯಿ ಉಸಿಗಿನೊಳಗೆ ಹೋಗಿ ಲಿಂಗವನ್ನ ಇಟ್ಟು ಪೂಜಾ ಮಾಡ್ತಿದ್ಲು, ಶಿವನ ಲಿಂಗವನ್ನ ಮಾಡಿ ಪೂಜಾ ಮಾಡ್ತಿದ್ಲು. ಒಂದು 16 ವರ್ಷ ವಯಸ್ಸು ರಾವಣಗೆ. ಅವ ವಿಚಾರ ಮಾಡ್ದ, ನನ್ನ ತಾಯಿಗೆ ನಾ ಏನಾರ ಋಣ ಕಮ್ಮಿ ಮಾಡ್ಕೋಬೇಕು, ನನ್ನ ತಾಯಿಗೆ ನಾ ಒಂದು ಏನಾರ ಉಡುಗೊರೆ ಕೊಡಬೇಕು ಅಂತ ಅಂದ್ಗಳೇನೆ ವಿಚಾರ ಮಾಡ್ದವ. ಬಂಗಾರ ವಜ್ರ ಇಂಥವೆಲ್ಲ ಕೊಟ್ರೆ ನನ್ನ ತಾಯಿಗೆ ಸಮಾಧಾನ ಆಗಂಗಿಲ್ಲ. ನನ್ನ ತಾಯಿ ಅತ್ಯಂತ ಶಿವನ ಭಕ್ತಳದಾಳ, ನಾನು ತಪಸ್ಸು ಮಾಡಿ ಯಾರೂ ಕೇಳಲಾರದಂತ ವರ ತಂದು ಕೊಟ್ರಾಯ್ತಂತ ಬಹಳಷ್ಟು ವರ್ಷಗಳ ಕಾಲ ತಪಸ್ಸು ಮಾಡ್ತಾನ ರಾವಣ ಶಿವನನ್ನ ಕುರಿತು. ಆ ತಪಸ್ಸಿನ ಫಲಕ್ಕೆ ಶಿವ ಭೆಟ್ಟಿಯಾದ. ಜಗತ್ತಿನ ಇತಿಹಾಸದೊಳಗ ಯಾರೂ ಕೂಡ ಕೇಳಲಾರದಂತ ವರ ಶಿವನಿಗೆ ಕೇಳ್ತಾನಿವ. ಏನು ಕೇಳ್ತಾನ? ನನಗಾಗಿ ಏನು ಬೇಡಪ್ಪ, ನನ್ನ ತಾಯಿ ನಿನ್ನ ಭಕ್ತಳದಾಳ, ನಿನ್ನ ಪೂಜಾ ಉಸಿಗಿನೊಳಗೆ ಹೋಗಿ ನಿನ್ನನ್ನು ಲಿಂಗದ ರೂಪದೊಳಗೆ ಪೂಜಾ ಮಾಡ್ತಾಳ, ಅದಕ್ಕೆ ನಿನ್ನ ಆತ್ಮಲಿಂಗವನ್ನೇ ಕೊಡು ತಿಳ್ಕೊಂಡು ತಪಸ್ಸನ್ನು ಮಾಡಿ ಆತ್ಮಲಿಂಗವನ್ನು ಇಸ್ಕೊಂತಾನ. ಅದು ಬರಂಗಿಲ್ಲ, ಮುಂದೆ ಬಂದು ಕೈಗೆ ಮುಟ್ಟಂಗಿಲ್ಲ, ಆ ಮಾತು ಬೇರೆ. ಆದ್ರ
ತಾಯಿಯ ಸಲುವಾಗಿ ಶಿವನ ಆತ್ಮಲಿಂಗವನ್ನೇ ತಗೊಂಡು ಬಂದ ಅಂತ ತಿಳ್ಕೊಂಡು ಇತಿಹಾಸ ಹೇಳುತ್ತದ. ಹೇಳುವಂತ ವಿಚಾರ ಇಷ್ಟ, ಹಡದಂತ ಮಕ್ಕಳಿಗೆ ತಂದೆ ತಾಯಿಯ ಸಂಸ್ಕಾರ ಬಹಳ ಅದ್ಭುತವಾಗಿರಬೇಕು. ಅಲ್ಲಿ ಕಿತ್ತೂರು ಸಂಸ್ಥಾನದೊಳಗ ರಾಜಮನೆತನಕ ಗುರುಗಳನ್ನ ಕರೆಸ್ತಾರವ್ರು. ಕರೆಸಿ ಯಪ್ಪ ಮುಂದೆ ಹೆಂಗ ಮಾಡೋದ್ರಿ ಅಂತಂದಾಗ ಅವಾಗ ಗುರುಗಳಂತಾರ, 11ನೇ ದಿವಸಕ್ಕ ಈ ಜಗತ್ತಿನೊಳಗ ಆ ಕೂಸಿಗೆ ಕೇವಲ ಒಬ್ಬ ತಾಯಿ ಅಲ್ಲ, ಈ ನಾಡಿನ ಎಲ್ಲ ತಾಯಿ ಅಂದ್ರು ಆ ಕೂಸಿಗೆ ತಾಯಿ ಆಗಬೇಕು. ಅಂತ ಲೀಲಾ ಪುರುಷನಿಗೆ 11ನೇ ದಿವಸಕ್ಕ ಹೆಸರಿಡುವಂತ ಕಾರ್ಯಕ್ರಮ ಆಗಬೇಕು ಅಂತ ತಿಳ್ಕೊಂಡಂದಾಗ ಇಬ್ಬರೂ ಮಹಾರಾಣಿಯವರಂತಾರ, ಅಂತ ಲೀಲಾ ಪುರುಷನಿಗೆ ಅರಮನೆಯೊಳಗೆ ಹೆಸರಿಡುವಂತ ಭಾಗ್ಯ ನಮಗ್ ದೊರೆತಿದ್ದು ನಮ್ಮ ಪುಣ್ಯ ಅಂತ ತಿಳ್ಕೊಂಡು ಅರಮನೆಯನ್ನ ಸಾರಿಸ್ತಾರ, ಅರಮನೆಯನ್ನ ಶೃಂಗಾರ ಮಾಡ್ತಾರ. ಇಡೀ ಕಿತ್ತೂರು ನಾಡಿನೊಳಗೆ ಡಂಗ್ರ ಹೊಡೆಸ್ತಾರ. ಅರಮನೆಗೆ ಇಂಥ ದಿವಸ ಆ ಕಾರ್ಣಿಕ ಪುರುಷನ ಕೂಸಿನ ಹೆಸರಿಡುವಂತ ಕಾರ್ಯಕ್ರಮ ಐತಿ. ಮನೆಯೊಳಗೆ ಯಾರೂ ಇರ್ಲಾರ್ದಂಗೆ ಎಲ್ಲರೂ ಕೂಡ ಬರಬೇಕು ಅಂತ ತಿಳ್ಕೊಂಡು ಡಂಗರ ಹೊಡೆಸ್ತಾರ. ನಾಳೆ ದಿವಸ ಅಲ್ಲಿ ಆವತ್ತು ಕಿತ್ತೂರು ನಾಡಿನೊಳಗ ಯಾವ ರೀತಿಯೊಳಗ ಆ ಕೂಸಿಗೆ ನಾಮಕರಣ ಮಾಡಿದ್ರು, ನಾಳೆ ದಿವಸ ನಾವು ನೀವೆಲ್ಲರೂ ಕೂಡ ಇಲ್ಲಿ ಅಂತ ಕೂಸಿಗೆ ಗರಗದ ಮಡಿವಾಳೇಶ್ವರರಿಗೆ ನಾಮಕರಣ ಮಾಡುವಂತ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, ನಾನು ನಿನ್ನೆ ದಿವಸ ಒಂದು ಮಾತು ಹೇಳಿದ್ದೆ ನಿಮಗೆ. ಪ್ರತಿ ವರ್ಷನೂ ಸಹಿತ ಪುರಾಣದೊಳಗೆ ತೊಟ್ಲ ಅಂತಕ್ಕಂಥದ್ದು ಬರ್ತದ, ಶರಣರ ಪುರಾಣದೊಳಗೆ ಮದುವೆ ಬರ್ತದ. ಆದ್ರೆ ಇದು ಯೋಗಿಯ ಪುರಾಣ, ಇದ್ರೊಳಗೆ ಮದುವಿಲ್ಲ. ಈ ಇಡೀ ಪುರಾಣದೊಳಗೆ ಬರುವಂಥದ್ದು ಒಂದ ಏನು ಅಂತಂದ್ರೆ ತೊಟ್ಲ ಕಾರ್ಯಕ್ರಮ ಒಂದೇ. ಈ ತೊಟ್ಲ ಕಾರ್ಯಕ್ರಮ ಹೆಂಗಾಗಬೇಕು ಅಂತಂದ್ರ ನೋಡ್ರಿ, ಇದು ಯಾರೊಬ್ಬರ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮಗಳ ಕಾರ್ಯಕ್ರಮ, ನಿಮ್ಮೂರಿನ ಕಾರ್ಯಕ್ರಮ, ನಿಮ್ಮಗಳ ಕಾರ್ಯಕ್ರಮ, ನಿಮ್ಮ ಹೆಮ್ಮೆಯ ಕಾರ್ಯಕ್ರಮ ಅನ್ನುವಂಥ ಭಾವದೊಳಗೆ ನೀವೆಲ್ಲರೂ ಕೂಡ ಇದಕ್ಕೆ ತನು ಮನ ಧನದೊಳಗೆ ಪಾಲ್ಗೊಳ್ಬೇಕು. ಈಗಾಗಲೇ ಅವ್ರು ನಿರೂಪಣೆ ಮಾಡೋರು ಹೇಳಿದ್ರು,